ನಮೋ ನಾಗರಾಜಾಯ ನಮಃ. ಸಮಸ್ತ NKR ವಾಹಿನಿಯ ವೀಕ್ಷಕರೆಲ್ಲರಿಗೂ ಕೂಡ ನಾಗರ ಪಂಚಮಿಯ ವಿಶೇಷ ಧರ್ಮ ಜ್ಯೋತಿ ಕಾರ್ಯಕ್ರಮಕ್ಕೆ ಪ್ರೀತಿಪೂರ್ವಕ ಸ್ವಾಗತ, ಸುಸ್ವಾಗತ. ನಾನು ದಿವ್ಯಾ ಆಲೂರ್. ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಬಹಳಾನೇ ವಿಶೇಷ. ನಾವು ಕಾರ್ಯಕ್ರಮ ಪ್ರಾರಂಭ ಮಾಡಿದ ದಿನದಿಂದ ಇಂದಿನವರೆಗೆ ಇವತ್ತು ಒಂದು ಹೊಸ ಹಬ್ಬ ಅಂತ ಬಂದಿರುವಂಥದ್ದು. ಹಾಗಾಗಿ ಗುರುಗಳು ಬಹಳ ವಿಶೇಷವಾಗಿ ನಿನ್ನೆಯೇ ನಿಮ್ಮೆಲ್ಲರಿಗೂ ಏನೆಲ್ಲ ವಸ್ತುಗಳನ್ನು ತೆಗೆದಿಟ್ಕೊಳ್ಬೇಕು, ಹೇಗೆಲ್ಲ ತಯಾರಿಗಳನ್ನು ಮಾಡಿಕೊಳ್ಬೇಕು ಅಂತ ಸಂಕ್ಷಿಪ್ತವಾಗಿ ತಿಳಿಸಿದ್ದಾರೆ. ಈಗ ಸವಿಸ್ತಾರವಾಗಿ ತಿಳಿಸ್ಕೊಡ್ಲಿದ್ದಾರೆ. ಹಾಗಾಗಿ ಬನ್ನಿ ಮೊದಲಿಗೆ ಕಾರ್ಯಕ್ರಮಕ್ಕೆ ಗುರುಗಳನ್ನು ಸ್ವಾಗತಿಸ್ಬಿಡೋಣ. ಶ್ರೀಯುತರು ಖ್ಯಾತ ಜ್ಯೋತಿಷಿಗಳು, ಅಂತೆಯೇ ವೇದಾಗಮ ಪಂಡಿತರು, ಆಧ್ಯಾತ್ಮಿಕ ಚಿಂತಕರು, ನಮ್ಮ ಈ ಕಾರ್ಯಕ್ರಮದ ಕೇಂದ್ರ ಬಿಂದುಗಳು ಆದಂತಹ ವಾಚಸ್ಪತಿ ಗುರುಗಳು. ಗುರುಗಳೇ, ನಲ್ಮೆಯ ಸ್ವಾಗತ ತಮಗೆ ಕಾರ್ಯಕ್ರಮಕ್ಕೆ. ಹಾಗೆ ನಾಗರ ಪಂಚಮಿ ಹಬ್ಬದ ಶುಭಾಶಯಗಳು ತಮಗೆ. ಧನ್ಯವಾದ, ನಮಸ್ಕಾರ. ನಿಮಗೂ ಸಹ ಶುಭಾಶಯಗಳು. ನಾಗಪ್ಪ ಎಲ್ರಿಗೂ ಬೇಕೇ ಬೇಕಪ್ಪ. ಅದು ನಾವು ಜ್ಯೋತಿಷ್ಯದ ಪ್ರಕಾರವಾಗಿ ನೋಡಿದ್ರೂ ಕೂಡ ಹೌದು, ಹಾಗೆಯೇ ನಾವು ಸ್ವಲ್ಪ ವೈಜ್ಞಾನಿಕ ದೃಷ್ಟಿಕೋನದಲ್ಲಿ ನೋಡಿದ್ರೂ ಕೂಡ ಹಾವುಗಳ ಏನಾದರೂ ಇಲ್ಲ, ಅದರ ಸಂತತಿ ಕಮ್ಮಿ ಆಗಿಬಿಡ್ತು ಅಂತ ಹೇಳಿದ್ರೆ ಇಡೀ ಬೆಳೆಗಳೇ ನಾಶ, ಅಂದರೆ ನಮ್ಮ ವಿನಾಶ. ಹಾಗಾಗಿ ಬಹುಶಃ ನಮ್ಮ ಪೂರ್ವಜರು ನಾಗಪ್ಪನಿಗೆ ಅಂತಹ ವಿಶೇಷ ಸ್ಥಾನವನ್ನು ನೀಡಲಾಗಿದೆ ಅನ್ನೋದು ನನ್ನ ಭಾವ. ಹೌದಲ್ವಾ ಗುರುಗಳೇ? ಸೊ ನಾವು ಇವತ್ತಿನ ಕಾರ್ಯಕ್ರಮದಲ್ಲಿ ನಾಗಪ್ಪನ ಆರಾಧನೆಯ ಕುರಿತಾಗಿ ತಿಳಿಯೋಣ. ಆದರೆ ಅದಕ್ಕೂ ಮುನ್ನ ಪಂಚಾಂಗ ಶ್ರವಣ. ಓಂ ನಮೋ ಅಸ್ತು ಸರ್ಪೇಭ್ಯೋ ಯೇ ಕೇಚ ಪೃಥಿವೀಮನೋ ಯೇ ಅಂತರಿಕ್ಷೇ ಯೇ ದಿವಿತೇಭ್ಯಃ ಸರ್ಪೇಭ್ಯೋ ನಮಃ. ಇದಗಂ ಸರ್ಪೇಭ್ಯೋ ಹವಿರಸ್ತು ಜುಷ್ಟಂ ಆಶ್ರೇಷಾ ಯೇಷಾಂ ನಿಯಂತಿ ಚೇತಃ ಯೇ ಅಂತರಿಕ್ಷಂ ಪೃಥಿವೀಂ ಕ್ಷಿಯಂತಿ ತೇನ ಸರ್ಪಾಸೋ ಹವಮಾಗಮಿಷ್ಠಾಃ ಯೇ ರೋಚನೆ ಸೂರ್ಯಸ್ಯಾಪಿ ಸರ್ಪಾಃ ಯೇ ದಿವಂ ದೇವೀಮನು ಸಂಚರಂತಿ ಯೇಷಾಮಾಶ್ರೇಷಾ ಅನಯಂತಿ ಕಾಮಂ ತೇಭ್ಯಃ ಸರ್ಪೇಭ್ಯೋ ಮಧುಮಜ್ಜುಹೋಮಿ. ಓಂ ಭುಜಂಗೇಶಾಯ ವಿದ್ಮಹೇ ಸರ್ಪರಾಜಾಯ ಧೀಮಹಿ ತನ್ನೋ ನಾಗಃ ಪ್ರಚೋದಯಾತ್. ನಮಃ ಶಾಂತಾಯ ದಿವ್ಯಾಯ ಸತ್ಯಧರ್ಮಸ್ವರೂಪಿಣೆ ಸ್ವಾನಂದಾಮೃತತೃಪ್ತಾಯ ಶ್ರೀಧರಾಯ ನಮೋ ನಮಃ. ಓಂ. ಆತ್ಮೀಯರಾದಂತಹ ನಮ್ಮ NKR ವಾಹಿನಿಯ ಸಮಸ್ತ ವೀಕ್ಷಕರಿಗೆ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತೇನೆ. ಅದರ ಜೊತೆಯಲ್ಲಿ ಯಾರ್ಯಾರು ಈ ಒಂದು ಜುಲೈ ತಿಂಗಳ 29ನೇ ತಾರೀಕು ನಿಮ್ಮ ಹುಟ್ಟಿದ ಹಬ್ಬವನ್ನು, ವಿವಾಹ ವಾರ್ಷಿಕೋತ್ಸವವನ್ನು ಆಚರಣೆ ಮಾಡ್ಕೊಳ್ತಾ ಇದ್ದೀರಿ, ಆ ಒಂದು ಸಂಭ್ರಮದಲ್ಲಿ ಏನಿದ್ದೀರಿ, ನಿಮಗೆಲ್ಲರಿಗೂ ಕೂಡ ಶುಭಾಶೀರ್ವಾದ ಪೂರ್ವಕ ಶುಭ ಹಾರೈಕೆಗಳನ್ನು ಸಲ್ಲಿಸ್ತೇನೆ. ಭಗವಂತ ನಿಮ್ಮೆಲ್ಲರ ಇಷ್ಟಾರ್ಥಗಳನ್ನು ಪೂರೈಸಲಿ ಅಂತ ಹೇಳಿ ಅವನನ್ನು ಪ್ರಾರ್ಥನೆ ಮಾಡ್ಕೊಳ್ತಾ ಇವತ್ತಿನ ಪಂಚಾಂಗದ ಕಡೆಗೆ ಮೊದಲು ಗಮನ ಕೊಡೋಣ. ಇವತ್ತು ಸ್ವಸ್ಥಶ್ರೀ ವಿಶ್ವಾವಸುನಾಮ ಸಂವತ್ಸರದ ದಕ್ಷಿಣಾಯನ ವರ್ಷ ಋತು ಶ್ರಾವಣ ಮಾಸದ ಶುಕ್ಲ ಪಕ್ಷದ ಪಂಚಮಿಯ ದಿನ ಮಂಗಳವಾರ. ಇವತ್ತು ನಾಗರ ಪಂಚಮಿ ಇದೆ. ಹಬ್ಬವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನುವಂಥ ಸಂಪೂರ್ಣ ವಿವರಗಳನ್ನು ನಿನ್ನೆ ದಿವಸ ಕಾರ್ಯಕ್ರಮದಲ್ಲೇ ನಾನು ನಿಮಗೆ ಕೊಟ್ಟಿದ್ದೇನೆ. ಅದೇ ರೀತಿಯಲ್ಲಿ ಇಷ್ಟರ ಒಳಗಡೆ ಆಚರಣೆ ಮಾಡಿರ್ತೀರಾ ಅಂತ ಭಾವಿಸ್ತೀನಿ. ಮುಂದೆ ಮಾಡ್ತಕ್ಕಂಥವ್ರು ಕೂಡ ಅದೇ ರೀತಿಯಲ್ಲಿ ಆಚರಣೆಯನ್ನು ಮಾಡಿ ಅಂಥೇಳಿ ನಿಮಗೆ ಸೂಚಿಸಲಿಕ್ಕೆ ಇಷ್ಟಪಡ್ತೀನಿ. ಇವತ್ತಿನ ನಕ್ಷತ್ರ ಬಂದು ಹುಬ್ಬ ನಕ್ಷತ್ರ ಕಳೆದು ಉತ್ತರ ನಕ್ಷತ್ರಕ್ಕೆ ಚಂದ್ರನ ಪ್ರವೇಶ ಆಗಿದೆ. ಇದರ ಜೊತೆಯಲ್ಲಿ ಇವತ್ತು ಇರತಕ್ಕಂಥದ್ದು ಪರಿಘ ಅನ್ನುವಂತಹ ಯೋಗ ಇದೆ. ಆ ಪರಿಘದ ನಂತರದಲ್ಲಿ ಶಿವನಾಮ ಯೋಗ ಇದೆ. ಹಾಗಾಗಿ ಎರಡು ಯೋಗಗಳ ಒಂದು ಸಮ್ಮಿಶ್ರಣ ಸ್ಥಿತಿ ಇವತ್ತು ಬಾಲವಕರಣ ಇರತಕ್ಕಂಥದ್ದು ಇವತ್ತಿನ ಪಂಚಾಂಗ. ಇದರ ಜೊತೆಯಲ್ಲಿ ಇವತ್ತಿನ ಗ್ರಹ ಸ್ಥಿತಿಯನ್ನು ಒಂದು ಸಾರಿ ಗಮನಿಸೋಣ. ಇವತ್ತು ಮೇಷ ಮತ್ತು ವೃಷಭ ರಾಶಿಯಲ್ಲಿ ಯಾವುದೇ ಗ್ರಹದ ಸಂಚಾರ ಇಲ್ಲ. ಮಿಥುನದಲ್ಲಿ ಗುರು ಶುಕ್ರರು, ಕರ್ಕಾಟಕದಲ್ಲಿ ರವಿ ಬುಧರು, ಸಿಂಹದಲ್ಲಿ ಕೇತು ಮಾತ್ರ. ಸಿಂಹದಲ್ಲಿದ್ದಂತಹ ಮಂಗಳ ರಾಶಿಯನ್ನು ಬದಲಾವಣೆ ಮಾಡಿದ್ದಾನೆ. ಹಾಗಾಗಿ ಕನ್ಯಾ ರಾಶಿಯಲ್ಲಿ ಇವತ್ತು ಚಂದ್ರ ಮತ್ತು ಮಂಗಳರ ಸಂಚಾರ ಇರತಕ್ಕಂಥದ್ದು. ತುಲಾ, ವೃಶ್ಚಿಕ, ಧನು, ಮಕರ 4 ರಾಶಿಗಳಲ್ಲಿ ಇವತ್ತು ಯಾವುದೇ ಗ್ರಹಗಳ ಸಂಚಾರ ಇಲ್ಲ. ಕುಂಭದಲ್ಲಿ ರಾಹು ಮತ್ತು ಮೀನದಲ್ಲಿ ಶನೈಶ್ಚರ. ಇದು ಇವತ್ತಿನ ಗ್ರಹ ಸ್ಥಿತಿ ಇರತಕ್ಕಂಥದ್ದು. ಎಲ್ಲ ವೀಕ್ಷಕರಿಗೂ ಕೂಡ ಇವತ್ತಿನ ಧರ್ಮಜ್ಯೋತಿ ಕಾರ್ಯಕ್ರಮಕ್ಕೆ ಹಾರ್ದಿಕವಾದಂಥ ಸ್ವಾಗತ. ಗುರುಗಳೇ, ನಮ್ಮ ಮನೆಯಲ್ಲೇ ಇವತ್ತು ಮತ್ತು ನಾವು ಹುತ್ತಗಳಿಗೆ ಹೋಗಿ ನಾಗಪೂಜೆಯನ್ನು ಮಾಡಬೇಕು ಅಂದರೆ ಹೇಗೆ ಮಾಡಬೇಕು ತಿಳಿಯೋ ಮುನ್ನ ಇಂದಿನ ಮೊದಲ 4 ರಾಶಿಗಳ ದಿನ ಭವಿಷ್ಯ ತಿಳಿಸ್ಕೊಟ್ಬಿಡಿ ಗುರುಗಳೇ. ಮೊದಲನೇದಾಗಿ ಮೇಷರಾಶಿ. ಮೇಷರಾಶಿಯವರಿಗೆ ಇವತ್ತು 6ನೇ ರಾಶಿಯಲ್ಲಿ ಶಶಿಮಂಗಳ ಮತ್ತು
ಶನಿಚಂದ್ರ ಮತ್ತು ಶನಿಮಂಗಳ ಯೋಗ. ಅರ್ಥಾತ್ ಏನು ಅಂತಂದರೆ ಶತ್ರುಗಳು ಕೌಟುಂಬಿಕವಾಗಿರ್ತಕ್ಕಂತಹ ಶತ್ರುಗಳನ್ನೇ ನೋಡಬೇಕಾಗಿ ಬರ್ತದೆ. ಅಂದರೆ ಪರಿವಾರದಲ್ಲೇ ಒಂದು ಶತ್ರುತ್ವದ ವಾತಾವರಣ, ದ್ವೇಷಮಯವಾಗಿರ್ತಕ್ಕಂಥ ವಾತಾವರಣವನ್ನು ಊಹಿಸಬಹುದಾಗಿರ್ತದೆ. ಹಾಗಾಗಿ ಮೇಷರಾಶಿಯವರು ಬಹಳ ಎಚ್ಚರಿಕೆಯಿಂದ ಇವತ್ತಿನ ದಿನವನ್ನು ಕಳಿಬೇಕಾಗಿ ಬರುತ್ತೆ. ತುಂಬ ಎಚ್ಚರಿಕೆಯಿಂದ, ಹೊಡೆದಾಟದವರೆಗೆ ಕೂಡ ಕೆಲವರದ್ದು ಹೋದರೂ ಆಶ್ಚರ್ಯ ಇಲ್ಲ. ಆದರೆ ಅಷ್ಟು ಬೆಳೆಯೋಕೆ ಬಿಡದೇ ಇದ್ದರೆ ತುಂಬ ಒಳ್ಳೆಯದು. ಸ್ವಾಮಿ ಹೇಗೆ ಅಷ್ಟು ಬೆಳೀಲಿಕ್ಕೆ ಬಿಡಬಾರ್ದು ಅಂತಂದರೆ ಹೇಗೆ ಸಾಧ್ಯ ಅಂತ ನೀವು ಕೇಳಿದ್ರೆ, ಕೇಶವ ಸ್ವರೂಪ ಕೇಶವಾಯ ನಮಃ ಅನ್ನುವಂಥ ಜಪವನ್ನು ಮಾಡೋದರಿಂದ ಮಾನಸಿಕವಾಗಿರತಕ್ಕಂಥ ತುಮುಲವನ್ನು, ದ್ವಂದ್ವ ಘರ್ಷಣೆಯನ್ನು ಕಂಟ್ರೋಲ್ ಮಾಡ್ಕೊಳ್ಳಿಕ್ಕೆ ಅವಕಾಶ ಉಂಟು. ಗದಾಧರ ಅಂತ ಕೂಡ ಹೇಳ್ತಾರೆ. ಕೇಶವ ಗದಾಧರನಾಗಿರ್ತಕ್ಕಂಥ ಮಹಾವಿಷ್ಣುವಿನ ರೂಪ ಕೇಶವ ರೂಪ. ಆ ರೂಪವನ್ನು ಧ್ಯಾನ ಮಾಡ್ಕೊಳ್ತಕ್ಕಂಥದ್ದು ಸೂಕ್ತ. ಮುಂದಿನದು ವೃಷಭ ರಾಶಿ. ವೃಷಭ ರಾಶಿಯವರಿಗೆ ಇವತ್ತು ಒಂದು ಥರ ವಿಶಿಷ್ಟವಾಗಿರತಕ್ಕಂಥ ಲಾಭಾಂಶಗಳನ್ನು ದೊಡ್ಡ ಮಟ್ಟದಲ್ಲಿ ನಿರೀಕ್ಷೆ ಮಾಡಲಿಕ್ಕೆ ಅವಕಾಶ. ಲಾಟ್ರಿ ಅಂತ ಹೇಳ್ತಾರಲ್ಲ ಹಾಗೆ ಅನಿರೀಕ್ಷಿತವಾಗಿರತಕ್ಕಂಥ ಬೋನಸ್ ಮೊದಲಾದವು ಪ್ರಾಪ್ತಿಯಾಗತಕ್ಕಂಥ ಅವಕಾಶ ಉಂಟು. ಸಹೋದರರಿಂದ ಅಥವಾ ಒಡಹುಟ್ಟಿದವರಿಂದ ಸ್ವಲ್ಪ ಹೆಚ್ಚಿನ ಧನಲಾಭಗಳನ್ನು ನೋಡಬಹುದು. ಉಡುಗೊರೆಗಳನ್ನು ನೋಡ್ತಕ್ಕಂಥ ಅವಕಾಶ ಕೂಡ ಉಂಟು. ಹಾಗಾಗಿ ಇವತ್ತಿನ ದಿನವನ್ನು ಸುಖ ಶಾಂತಿ ಸಂತೋಷದಿಂದ ಕಳೀತಕ್ಕಂಥ ಅವಕಾಶ ಪೂರ್ಣವಾಗಿರ್ತಕ್ಕಂಥದ್ದು. ವೃಷಭ ರಾಶಿಯವರಿಗೆ ಚಿಂತೆ ಮಾಡ್ತಕ್ಕಂಥದ್ದಿಲ್ಲ. ಅನಂತ ಪದ್ಮನಾಭ ಸ್ವಾಮಿಯನ್ನು ಧ್ಯಾನ ಮಾಡ್ಕೊಳ್ಳಿ, ಮತ್ತಷ್ಟು ಶುಭ ಫಲವನ್ನು ನಿರೀಕ್ಷೆ ಮಾಡಬಹುದು. ಮುಂದಿಂದು ಮಿಥುನ ರಾಶಿ. ಮಿಥುನ ರಾಶಿಗೆ ಸ್ವಲ್ಪ ಮಟ್ಟಿಗೆ ಇವತ್ತು ಬೇಸರದ ದಿನ. ನಿರೀಕ್ಷಿತವಾದ ಮಟ್ಟದಲ್ಲಿ ಕೆಲಸ ಕಾರ್ಯಗಳು ನಡೆಯೋದು ಕಷ್ಟ. ಯಾಕೆ ಅಂತಂದರೆ 4ನೇ ರಾಶಿಯಲ್ಲಿರ್ತಕ್ಕಂತಹ ಚಂದ್ರ ಮತ್ತು ಮಂಗಳ ಬಂದಿರತಕ್ಕಂಥದ್ದು ಶತ್ರು ರಾಶಿಗೆ, ಚಂದ್ರ ಬಂದು ಸೇರಿರ್ತಕ್ಕಂಥದ್ದು ಮಿತ್ರ ರಾಶಿಗೆ. ಹಾಗಾಗಿ ಈ ಮಿತ್ರ ಶತ್ರು ಅಂತಕ್ಕಂಥದ್ದು, ಮಿತ್ರರೇ ಶತ್ರುವಾಗ್ತಕ್ಕಂಥದ್ದು ಅಥವಾ ಶತ್ರುವಿನ ಮೇಲೆ ಇರತಕ್ಕಂತಹ ಒಂದು ಆ ಭಾವನೆ ಇವತ್ತು ಸ್ವಲ್ಪ ವ್ಯತ್ಯಾಸವಾಗ್ತಕ್ಕಂಥ ಸಾಧ್ಯತೆ. ಹಾಗಾಗಿ ಒಂಥರ ದ್ವಂದ್ವಮಯವಾಗಿರ್ತಕ್ಕಂಥ ವಾತಾವರಣ ಕಾಣಿಸುತ್ತೆ ಮಿಥುನ ರಾಶಿಯವರಿಗೆ. ಹಾಗಾಗಿ ಮಿಥುನ ರಾಶಿಯವರು ಇವತ್ತೇನು ಮಾಡಬೇಕು? ದ್ವಂದ್ವವನ್ನು ನಿವೃತ್ತಿ ಮಾಡು ಅಂಥೇಳಿ, ದ್ವಂದ್ವಾದ್ಭಯಾದ್ ಋಷಭೋ ನಿರ್ಜಿತಾತ್ಮ, ಋಷಭ ರೂಪದ ಭಗವಂತನನ್ನು ಧ್ಯಾನ ಮಾಡಿ. ಅರ್ಥಾತ್ ಋಷಭ ರೂಪ ಭಗವಂತನದ್ದು ಯಾವುದು ಅಂತ ಕೇಳಿದರೆ ನಂದೀಶ್ವರ. ಹಾಗಾಗಿ ನಂದೀಶ್ವರನನ್ನು ಧ್ಯಾನ ಮಾಡಿ ಪ್ರಾರ್ಥನೆ ಮಾಡಿಕೊಂಡು ನಮಗೆ ಬರಬಹುದಾಗಿರತಕ್ಕಂಥ ಸಮಸ್ಯೆಗಳನ್ನು ನಿವೃತ್ತಿ ಮಾಡು ಅಂಥೇಳಿ ಪ್ರಾರ್ಥನೆ ಮಾಡ್ಕೊಳ್ಳಿ. ಶುಭವಾಗಲಿ. ಮುಂದಿಂದು ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರು ಇವತ್ತು ಬಹಳ ಧೈರ್ಯದಿಂದ ಕೆಲಸ ಕಾರ್ಯಗಳನ್ನು ಸಾಗಿಸಲಿಕ್ಕೆ ಅವಕಾಶ ಉಂಟು. ಕರ್ಕಾಟಕ ರಾಶಿಯವರು ಇವತ್ತಿನ ದಿನವನ್ನು ತುಂಬ ಚೆನ್ನಾಗಿ ಕಳೆಯುವಂತಹ ಪೂರ್ಣ ಅವಕಾಶ ಉಂಟು. ಕಾರಣ ಏನು ಅಂತಂದರೆ ರಾಶಿಯಲ್ಲಿಯೇ ಇರತಕ್ಕಂತಹ ಬುಧಾದಿತ್ಯ ಯೋಗ ಅರ್ಥಾತ್ ನೈಪುಣ್ಯ ಯೋಗ ಮತ್ತು ತೃತೀಯದಲ್ಲಿ ಇರತಕ್ಕಂತಹ ಶಶಿಮಂಗಳ ಯೋಗ. ಹಾಗಾಗಿ ಇವತ್ತಿನ ದಿನ ಕರ್ಕಾಟಕ ರಾಶಿಯವರು ಬಹಳ ಸಮಾಧಾನದಿಂದ, ನೆಮ್ಮದಿಯಿಂದ, ಖುಷಿಯಾಗಿ, ಆನಂದದಿಂದ ಕಳೆಯುವಂಥ ಎಲ್ಲ ಅವಕಾಶಗಳು ಉಂಟು. ಇದಕ್ಕೆ ತಡೆಯಾಗಿ ಮಧ್ಯದಲ್ಲಿ ಒಂದೇ ಒಂದು ವಿಘ್ನ ಉಂಟು, ಕೇತುವಿನದ್ದು. ಹಾಗಾಗಿ ವಿಘ್ನ ನಿವಾರಣೆ ಆಗಬೇಕು ಅಂದರೆ ಏನು ಮಾಡಬೇಕು ಅಂತ ನಿಮಗೆ ಗೊತ್ತು. ವಿಘ್ನೇಶ್ವರನನ್ನು ಧ್ಯಾನ ಪೂಜೆ ಆರಾಧನೆಗಳನ್ನು ಮಾಡಿಕೊಂಡು ಮುಂದುವರಿಯಿರಿ. ಶುಭವಾಗಿ. ಎಲ್ಲರಿಗೂ ಗೊತ್ತಿರುವಂಥ ಕ್ಷೇತ್ರವ ಅಥವಾ ಎಲೆಮರೆಕಾಯಿ ಅಂತ ಇರುವಂಥ ಪುಣ್ಯಕ್ಷೇತ್ರವ? ಸಾಕಷ್ಟು ಗೊತ್ತಿರತಕ್ಕಂಥ ಕ್ಷೇತ್ರವೇನೆ. ಅನೇಕರಿಗೆ ಗೊತ್ತು. 100 ವರ್ಷಗಳಿಂದ ರಥೋತ್ಸವದವರೆಗೆ ಪ್ರತಿಯೊಂದು ಸಹ ನಡೀತಾ ಇರತಕ್ಕಂಥ ಒಂದು ಕ್ಷೇತ್ರ. ನಾಗಪ್ಪನವರ ಮಗಳ ಮುಂದೆ ಇದನ್ನು ಓಪನ್ ಮಾಡ್ತಾ ಇದ್ದೀನಿ ಹೇಳೋದೊಂದು ಸಂತೋಷದ ವಿಚಾರ. ನಾಗಪ್ಪನ ಹಬ್ಬದ ದಿವಸ. ಹಾಗಾಗಿ ನಾಗಪ್ಪ ಮತ್ತು ಆ ಒಂದು ಆರಾಧ್ಯ. ಅದರ ಹಿಂದೆ ನಾನು ಹಿಂದಿನ ಒಂದು ಸಂಚಿಕೆಯಲ್ಲಿ ಹೇಳಿದ್ದೆ ಯಾಕೆ ಸುಬ್ರಹ್ಮಣ್ಯನನ್ನು ನಾಗದೇವತೆಗಳ ಒಂದು ಸ್ವರೂಪ ಅಂಥೇಳಿ ಆರಾಧನೆ ಮಾಡ್ತಾರೆ. ಕಾರ್ಕೋಟಕನ ಕಥೆ ಬಂದಾಗ ಆ ವಿಚಾರವನ್ನು ತಿಳಿಸಿದ್ದೆ. ಹಾಗಾಗಿ ಇದು ಸುಬ್ರಹ್ಮಣ್ಯ ಮತ್ತು ಆ ಒಂದು ನಾಗರಾಜ ನಾಗಸ್ವರೂಪದಲ್ಲಿ ಆರಾಧನೆ ಆಗ್ತಕ್ಕಂಥ ವಿಶೇಷವಾದ ಒಂದೇ ಗರ್ಭಗುಡಿಯಲ್ಲಿ ಮೇಲ್ಭಾಗದಲ್ಲಿ ನಾಗ, ಕೆಳಗಡೆಯಲ್ಲಿ ಬಾಲಸುಬ್ರಹ್ಮಣ್ಯ ಇರತಕ್ಕಂತಹ ದಂಡಾಯುಧಪಾಣಿಯಾಗಿ ನಿಂತಿರ್ತಕ್ಕಂತಹ ಸುಬ್ರಹ್ಮಣ್ಯನ ಆರಾಧನೆ ನಡೀತಾ ಇರತಕ್ಕಂಥ ಒಂದು ಕ್ಷೇತ್ರ. ಅದಕ್ಕಿಂತಲೂ ಒಂದು ಬಹಳ ವಿಚಿತ್ರವಾಗಿರತಕ್ಕಂಥ ವಿಚಾರವನ್ನು ತಿಳಿಸಬೇಕು. ಸುಮಾರು 120 ವರ್ಷಕ್ಕಿಂತಲೂ ಹೆಚ್ಚು ವರ್ಷಗಳಿಂದ ಪ್ರತಿ ವರ್ಷವೂ ಸಹ
ಪುಷ್ಯ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನ ರಥೋತ್ಸವ ನಡೀತಾ ಇರತಕ್ಕಂಥ ಒಂದು ಕ್ಷೇತ್ರ ಇದು. ರಥೋತ್ಸವ ಪ್ರತಿ ವರ್ಷ ಹೆಚ್ಚಾಗಿ ಡಿಸೆಂಬರ್ ಕೊನೆಯ ವಾರದಲ್ಲಿ ಮತ್ತು ಜನವರಿಯ ಆರಂಭದ ಹಂತದಲ್ಲಿ ಈ ಒಂದು ರಥೋತ್ಸವ ಅಂತಕ್ಕಂಥದ್ದು ಬರ್ತದೆ. ಮಹಾಮಹಿಮ ಮಹತೋಬಾರ ಸುಬ್ರಹ್ಮಣ್ಯ ಸ್ವಾಮಿಯ ಒಂದು ಕ್ಷೇತ್ರ. ಇದು ಚಿಕ್ಕಮಗಳೂರು ಜಿಲ್ಲೆಯಲ್ಲಿದೆ. ಉತ್ತರಮುಖಿಯಾಗಿರತಕ್ಕಂತಹ ಸುಬ್ರಹ್ಮಣ್ಯ, ಇದು ಅಪರೂಪ. ಇದು ಉತ್ತರಕ್ಕೆ ಮುಖ ಮಾಡಿ ನಿಂತಿರತಕ್ಕಂತಹ ಸುಬ್ರಹ್ಮಣ್ಯನು ಜೊತೆಯಲ್ಲಿ ಅಭಿಷೇಕದ ತೀರ್ಥ ಇತ್ಯಾದಿಗಳನ್ನು ಪೂರ್ವ ಭಾಗದಲ್ಲಿ ಹಿಡಿತಕ್ಕಂಥ ವ್ಯವಸ್ಥೆ ಇದೆ. ಇದು ಬಹಳ ಅದ್ಭುತವಾಗಿರತಕ್ಕಂಥ ಒಂದು ವ್ಯವಸ್ಥೆ ಮತ್ತು ಆ ಒಂದು ಸಾಲಿಗ್ರಾಮ ಶಿಲಾಯುಕ್ತವಾಗಿರತಕ್ಕಂತಹ ಒಂದು ಬಿಂಬಗಳು, ಬಾಲದಂಡಾಯುಧಪಾಣಿ ಆಗಿರತಕ್ಕಂಥ ಸುಬ್ರಹ್ಮಣ್ಯ, ಹೀಗೆ ಎರಡೂ ಸಹ ವಿಗ್ರಹ ಇರತಕ್ಕಂಥ ಒಂದೇ ಗರ್ಭಗುಡಿಯಲ್ಲಿ ಮೇಲ್ಭಾಗದಲ್ಲಿ ಮತ್ತು ಕೆಳಭಾಗದಲ್ಲಿ ಆರಾಧನೆ ನಡೀತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ವಿಶೇಷವಾಗಿ ಮಂಗಳವಾರ, ಷಷ್ಠಿ, ವಿಶಾಖ, ಕೃತ್ತಿಕಾದಿ ನಕ್ಷತ್ರಗಳು ಕಾರ್ತಿಕ ಮಾಸದಲ್ಲೆಲ್ಲ ಬಹಳ ವಿಶೇಷವಾಗಿರತಕ್ಕಂತಹ ಪೂಜೆಗಳು ನಡೀತದೆ. ನಿಜವಾಗಿ ನಾನು ನೋಡಿದ ಅನೇಕ ಕ್ಷೇತ್ರಗಳಲ್ಲಿ ಇದೂ ಕೂಡ ಒಂದು ಕ್ಷೇತ್ರ. ಹೇಗೆ ಅಂತಂದರೆ, ಅರ್ಚಕರ ಪ್ರಭಾವದಿಂದ, ಅರ್ಚನೆಯ ಪೂಜೆಯ ಅತಿಶಯತೆಯಿಂದ ಮತ್ತು ಅನುಷ್ಠಾನದಿಂದ ಹೇಗೆ ಒಂದು ಸನ್ನಿಧಾನ ಅಂತಕ್ಕಂಥದ್ದು ಊರ್ಜಿತವಾಗ್ತದೆ, ವೃದ್ಧಿ ಆಗ್ತದೆ, ಎಲ್ಲಿ ದೇವತಾ ಶಕ್ತಿಗಳು ಚೈತನ್ಯ ರೂಪವನ್ನು ಹೆಚ್ಚು ಮಾಡಿಕೊಳ್ತವೆ ಅನ್ನೋದಕ್ಕೆ ಇದು ಒಂದು ಜಾಗ ನಿದರ್ಶನ. ಬಹಳ ವಿಶೇಷವಾದ ಸಾಮರ್ಥ್ಯ ಇರತಕ್ಕಂಥ ಒಂದು ಕ್ಷೇತ್ರ. ಇಲ್ಲಿ ಇದಿರ್ತಕ್ಕಂಥದ್ದು ಚಿಕ್ಕಮಗಳೂರು ಜಿಲ್ಲೆಯ ತರೀಕೆರೆ ಊರಿನಲ್ಲಿ ಸುಬ್ರಹ್ಮಣ್ಯ ದೇವಸ್ಥಾನ, ಬಹಳ ಶಕ್ತಿಶಾಲಿಯಾಗಿರ್ತಕ್ಕಂಥವ್ನು. ಇಲ್ಲಿ ಬ್ರಹ್ಮಚಾರಿ ಪೂಜೆ ಇರಬಹುದು, ಅಭಿಷೇಕಾದಿಗಳಿರ್ಬೋದು. ವಿಶೇಷವಾಗಿ ನಡೀತಕ್ಕಂಥದ್ದು ಎರಡು. ಇಲ್ಲಿ ಒಂದು ಸುಬ್ರಹ್ಮಣ್ಯ ಹೋಮ, ಸುಬ್ರಹ್ಮಣ್ಯನಿಗೆ ಸಂಬಂಧಪಟ್ಟು ನಡೀತಕ್ಕಂಥ ಸುಬ್ರಹ್ಮಣ್ಯ ಹೋಮ ಮತ್ತು ಆ ಹೋಮದಲ್ಲಿ ಭಾಗವಹಿಸ್ತಕ್ಕಂತಹ ಒಂದು ಕರ್ತೃಗಳೇನಿದ್ದಾರೆ ಅವರ ಸ್ವಹಸ್ತದಿಂದಲೇ ಬ್ರಹ್ಮಚಾರಿ ಪೂಜೆ ಮತ್ತು ತುಲಾಭಾರಗಳನ್ನು ಮಾಡಿಸ್ತಕ್ಕಂಥದ್ದು. ಅಲ್ಲಿ ಅನೇಕ ವರ್ಷಗಳಿಂದ ಆರಾಧನೆ ಆಗ್ತಾ ಇರತಕ್ಕಂಥ ಪಂಚಲೋಹಾತ್ಮಕವಾಗಿರ್ತಕ್ಕಂಥ ಸುಬ್ರಹ್ಮಣ್ಯನ ಬಿಂಬವನ್ನು ಆ ಒಂದು ತಕ್ಕಡಿಯಲ್ಲಿಟ್ಟು ಪಕ್ಕದಲ್ಲಿ ಆ ತುಲಾಭಾರದ ಪ್ರಕ್ರಿಯೆ ಎಲ್ಲರಿಗೂ ಗೊತ್ತಿದೆಯಲ್ಲ, ಆ ರೀತಿಯಾಗಿ ಒಂದು ತುಲಾಭಾರ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಕೂಡ ಬಹಳ ಅದ್ಭುತವಾಗಿದೆ. ಕ್ಷೇತ್ರದಲ್ಲಿ ಜಾಗೃತ ಸನ್ನಿಧಾನ ಇರತಕ್ಕಂಥ ಒಂದು ಕ್ಷೇತ್ರ. ಪಂಚಮಿ ಹಬ್ಬ ಉಳಿದಾವ ದಿನ ನಾಕ, ಅಣ್ಣ ಬರಲಿಲ್ಲ ಯಾಕ ಕರಿಯಾಕ. ಯಾಕೆ ಇದ್ದಕ್ಕಿದ್ದಂಗೆ ದಿವ್ಯ ಹಾಡೋದಕ್ಕೆ ಪ್ರಾರಂಭ ಮಾಡಿಬಿಟ್ರು ಅಂದ್ಕೊಂಡ್ರ? ಇದೇ ಒಂದು ಸಂಬಂಧ. ಆಚಾರ ವಿಚಾರ ವಿಭಾಗದಲ್ಲಿ ಇವತ್ತು ನಾಗರ ಪಂಚಮಿ ಆಗಿರೋದ್ರಿಂದ ಗುರುಗಳೇ, ಎಲ್ಲರಿಗೂ ಗೊತ್ತಿರುವಂಥ ಒಂದು ಸಂಗತಿ ಏನಪ್ಪ ಅಂತ ಹೇಳಿದ್ರೆ, ಉತ್ತರ ಕರ್ನಾಟಕದ ಭಾಗದಲ್ಲಿ ಹೆಚ್ಚು ಪ್ರಚಲಿತ ಈ ಪದ್ಧತಿ. ಏನಪ್ಪ ಅಂತ ಹೇಳಿದ್ರೆ, ನಾಗರ ಪಂಚಮಿಗೂ ಸಹೋದರ ಸಹೋದರಿಗೂ ಇರುವ ಒಂದು ಅವಿನಾಭಾವ ಸಂಬಂಧ. ಹಾಗಾಗಿ ಈ ಒಂದು ಜನಪದ ಗೀತೆಯ ಸಾಲನ್ನು ನಾನು ಹೇಳಿದೆ, ಅದ್ರ ಬಗ್ಗೆ ತಿಳಿಸ್ಕೊಡಿ. ಈ ಪಂಚಮಿಗೂ ಮತ್ತು ಅಕ್ಕ ತಂಗಿಯರು, ಅಣ್ಣ ತಮ್ಮಂದಿರ ಸೌಹಾರ್ದ ಭಾವಕ್ಕೂ ಏನು ಸಂಬಂಧ? ಬಹಳ ಅದ್ಭುತವಾಗಿರ್ತಕ್ಕಂಥದ್ದು. ಇದು ಶ್ರಾವಣ ಮಾಸದಲ್ಲಿ ಬರ್ತಕ್ಕಂಥ ಮೊದಲನೇ ಹಬ್ಬ. ಇದೇ ಶ್ರಾವಣ ಮಾಸದ ಮಧ್ಯಭಾಗದಲ್ಲಿ ಒಂದು ಹಬ್ಬ ಬರ್ತದೆ, ರಕ್ಷಾಬಂಧನ ಅಂತ ಹೇಳಿ. ಹೌದು, ಪೌರ್ಣಮಿ ದಿವಸ ಬರ್ತದೆ. ರಕ್ಷಾಬಂಧನದಲ್ಲಿ ಏನು ಹೆಚ್ಚಾಗಿ ನಡೆಯೋದು? ರಾಖಿ ಹಬ್ಬ. ರಾಖಿ ಹಬ್ಬವನ್ನು ನಡೆಸೋದು ಕೂಡ ಸಹೋದರ ಸಹೋದರಿಯರೇ ಅಲ್ವಾ? ಹೌದು. ಅಣ್ಣ ತಂಗಿ, ಅಕ್ಕ ತಮ್ಮ ಇವರುಗಳ ಒಂದು ಬಾಂಧವ್ಯದ ಬೆಸುಗೆಯ ಸಂಕೇತವಾಗಿ ನಡೀತಕ್ಕಂಥದ್ದು. ರಾಖಿ ಬ್ರದರ್ ಅಂತ ಕೂಡ ಕರೀತಾರೆ. ಸಂಬಂಧವೇ ಇಲ್ಲದೆ ಇರತಕ್ಕಂತಹ ಗಂಡು ಮಕ್ಕಳಿಗೆ ಕೈ ಕೂಡ ರಾಖಿಯನ್ನು ಕಟ್ಟಿ ಆತನನ್ನು ಒಬ್ಬ ಬಂಧು, ಒಬ್ಬ ಸಹೋದರ ಅನ್ನುವಂತಹ ರೀತಿಯಲ್ಲಿ ಭಾವಿಸ್ತಕ್ಕಂತಹ ಒಂದು ಶ್ರೇಷ್ಠ ಕಲ್ಪನೆ ಏನಾದರೂ ಇಡೀ ಪ್ರಪಂಚದಲ್ಲಿ ಇದ್ದರೆ ಅದು ನಮ್ಮ ಭಾರತದಲ್ಲಿ. ಇದನ್ನು ನಾವು ಮರಿಬಾರ್ದು. ಯಾಕೆಂದರೆ ಬಾಂಧವ್ಯಕ್ಕೂ ಮಾನಸಿಕವಾಗಿರ್ತಕ್ಕಂಥ ಅನುಬಂಧಕ್ಕೂ ನಮ್ಮಲ್ಲಿರ್ತಕ್ಕಂಥ ಆ ಒಂದು ಬೆಲೆ ಇನ್ನೆಲ್ಲೂ ಇಲ್ಲ. ಇಲ್ಲಿ 3 ವಿಚಾರಗಳನ್ನು ನಾವು ಗಮನಿಸೋಣ. ನಮ್ಮ ಕರ್ನಾಟಕದ ಉತ್ತರದ ತುದಿಯ ಭಾಗದಲ್ಲಿ ಬೆಳಗಾಂ ಜಿಲ್ಲೆಯಲ್ಲಿ ಬರತಕ್ಕಂಥ ಒಂದು ಊರು ಶಿರಾಳ ಅಂತ. 32 ಗ್ರಾಮಗಳಿಂದ ಕೂಡಿತ್ತಂತೆ ಒಂದು ಕಾಲದಲ್ಲಿ. ಹಾಗಾಗಿ ಅದನ್ನು ಬತ್ತೀಸ ಶಿರಾಳ ಅಂತ ಕರೀತಾರೆ. ಆ ಬತ್ತೀಸ ಶಿರಾಳ ಗ್ರಾಮದಲ್ಲಿರ್ತಕ್ಕಂತಹ ಮನೆಗಳಲ್ಲಿ ಅನೇಕರು ಇತ್ತೀಚೆಗೆ ಏನಾದರೂ ಕಾನೂನಿನ ತೊಡಕಿಂದಾಗಿ ಅದನ್ನು ನಿಲ್ಲಿಸಿದ್ರೆ ಗೊತ್ತಿಲ್ಲ. ಅದಿಲ್ಲ ಅಂತಂದರೆ 2 ದಿನದ ಮೊದಲೇ ಹೋಗಿ ಗುಡ್ಡ ಬೆಟ್ಟಗಳಲ್ಲೆಲ್ಲ ಓಡಾಡಿ ಜೀವಂತ ಸರ್ಪವನ್ನು ಹಿಡ್ಕೊಂಡು ತಂದು ಮಣ್ಣಿನ ಮಡಿಕೆಯಲ್ಲಿ ಅದನ್ನು ಇಟ್ಟು ಅದರ ಆ ಮಡಿಕೆಯ ಬಾಯಿಗೆ ಬಟ್ಟೆಯನ್ನು ಕಟ್ಟಿ ಒಂದು ಚಿಕ್ಕ ತೂತನ್ನು ಇಟ್ಟು ಉಸಿರಾಡಲಿಕ್ಕೆ ತೊಂದರೆ ಆಗಬಾರ್ದು ಅಂಥೇಳಿ ಜೀವಂತವಾದ ಸರ್ಪವನ್ನಿಟ್ಟು
ಅದಕ್ಕೆ ಮುಂದ್ಗಡೆಗೆಯಲ್ಲಿ ಒಬ್ಬರು ಅದನ್ನು ಹೆಡೆ ಬಿಚ್ಚಿಸಿ ನಿಲ್ಲಿಸಿ ಆ ನಂತರ ಅದನ್ನು ಮನೆಯ ಜನರೆಲ್ಲರೂ ಪೂಜೆ ಮಾಡ್ತಕ್ಕಂಥ ಕ್ರಮ. ಇದನ್ನು ನಾವು ಕಣ್ಣಾರೆ ಕಂಡಿದ್ದನ್ನು ಹೇಳ್ತಿರೋದು. ಜೀವಂತ ಸರ್ಪ, ಹಲ್ಲು ಕೀಳದ ಸರ್ಪ, ವಿಷಗ್ರಂಥಿಗಳನ್ನು ಕೀಳದ ಸರ್ಪ ಆರಾಧನೆ ಆಗ್ತಕ್ಕಂಥದ್ದು ಜೀವಂತವಾಗಿ ಅದ್ಭುತವಾಗಿರತಕ್ಕಂಥ ಒಂದು ವ್ಯವಸ್ಥೆ ಇತ್ತು ಅಲ್ಲಿ. ಕಾರಣ ಏನು ಅಂತಂದರೆ ಜೀವಂತ ಸರ್ಪಕ್ಕೆ ಪೂಜೆ ಮಾಡಬೇಕು ಅನ್ನೋಂಥದ್ದು. ಅಲ್ಲಿ ಅಷ್ಟು ಮಾಡಿದರೂ ಕೂಡ ನೂರಾರು ವರ್ಷಗಳಿಂದ ನಡೀತಕ್ಕಂಥ ಈ ಒಂದು ಸಾಂಪ್ರದಾಯಿಕ ಆಚರಣೆಯಲ್ಲಿ ಒಂದು ವರ್ಷವೂ ಸರ್ಪ ಕಚ್ಚಿ ಸತ್ತ ಉದಾಹರಣೆ ಇಲ್ಲ ಅಲ್ಲಿ. ಅದು ವಿಶೇಷ. ಇದು ಒಂದು ಘಟನೆ. ಇನ್ನೊಂದು ಘಟನೆ ಬಸವಣ್ಣನವರ ವಚನ, ಕಲ್ಲನಾಗರ ಕಂಡರೆ ಹಾಲನೆರೆ ಎಂದರು, ದಿಟದ ನಾಗರ ಕಂಡರೆ ಕೊಲ್ಲೆಂದರು ಅಲ್ವಾ. ಮೂರನೇ ನೀವೀಗ ಹೇಳಿದ್ದು ಪಂಚಮಿ ಹಬ್ಬ. ಅಂದರೆ ಅಣ್ಣ ತಮ್ಮಂದಿರನ್ನು ಕೂರಿಸಿ ಅವರು ಬೆನ್ನಿನ ಹಿಂಭಾಗದಲ್ಲಿ ಅಕ್ಕಿಯ ಹಿಟ್ಟನ್ನು ಕದರಿದಂಥ ಒಂದು ಶೇಡಿಯ ರಂಗೋಲಿಯ ರೀತಿಯಲ್ಲಿ ಮಾಡಿ ಅದಕ್ಕೆ ಸರ್ಪದ ಆಕಾರವನ್ನು ಬೆನ್ನಿನ ಮೇಲೆ ಬರೆದು ಆ ಬೆನ್ನಿಗೆ ಆ ಒಂದು ಹಾಲು ಇತ್ಯಾದಿ ತನಿ ಎರೆಯುವಂಥ ಪ್ರಕ್ರಿಯೆ ಏನು ಹೇಳ್ತಾರೆ ನಮ್ಮಲ್ಲಿ, ಆ ತನಿ ಎರಿತಕ್ಕಂಥದ್ದು ಆತನ ಬೆನ್ನಿಗೆ. ಇದು ಒಂದು ಬಾಂಧವ್ಯದ ಸಂಕೇತ. ಇದರ ಎರಡು ಉದ್ದೇಶ. ಒಂದೇನು ಅಂತಂದರೆ ನಮ್ಮ ಬೆನ್ನು ಹುರಿ ಸ್ಪೈನಲ್ ಕಾರ್ಡ್ ಏನು ಹೇಳ್ತಾರೆ, ಇದು ನೋಡಲಿಕ್ಕೆ ನೀವು ತಕ್ಷಣ ನೋಡಿದ ಸರ್ಪದ ಆಕಾರವೇ ಉಂಟು, ಡೊಂಕಾಗಿ ಉಂಟು, ಸರ್ಪದ ಆಕಾರದಲ್ಲೇ ಇರ್ತಕ್ಕಂಥದ್ದು ಒಂದು. ಎರಡನೇದಾಗಿ ಅದೇ ಒಂದು ಇದು ವೈಜ್ಞಾನಿಕವಾದೊಂದು ನಾನು ಹೇಳಿದ್ದು ಅನಾಟಮಿಕಲಿ ಇರತಕ್ಕಂಥ ಲಕ್ಷಣ. ಇನ್ನೊಂದು ಆಧ್ಯಾತ್ಮಿಕವಾಗಿ ಏನು ಹೇಳ್ತದೆ ಅಂತಂದರೆ ನಮ್ಮ ಬೆನ್ನು ಮೂಳೆಯ ನೇರ ಭಾಗದಲ್ಲಿ ಸುಷುಮ್ನಾ ನಾಡಿ ಇದೆ. ಸುಷುಮ್ನಾ ನಾಡಿಯ ಆ ಒಂದು ಉದ್ದಕ್ಕೂ ಸಹ ಹುಬ್ಬಿನ ಮಧ್ಯಭಾಗದಲ್ಲಿ ಬಾಲ ಇರುವಂಥ ರೀತಿಯಲ್ಲಿ ಇಟ್ಕೊಂಡು ಹೆಡೆಯನ್ನು ಮೂಲಾಧಾರ ಚಕ್ರದಲ್ಲಿರ್ತಕ್ಕಂಥ ರೀತಿಯಲ್ಲಿ ಇಟ್ಕೊಂಡು ಅಲ್ಲಿ 3.5 ಸುರುಳಿಯನ್ನು ಹಾಕಿ ಹೆಡೆಯನ್ನು ಒಳಮಾಡಿಕೊಂಡು ಮಲಗಿರ್ತಕ್ಕಂತಹ ಸರ್ಪದ ರೂಪದಲ್ಲಿ ನಮ್ಮ ಶರೀರದಲ್ಲಿ ಒಂದು ಶಕ್ತಿ ಉಂಟು. ಅದೇ ನಮ್ಮ ಆಧ್ಯಾತ್ಮಿಕ ಶಕ್ತಿ ಅಥವಾ ನಮ್ಮ ಶರೀರದಲ್ಲಿರ್ತಕ್ಕಂತಹ ಕುಂಡಲಿನಿ ಜೀವಶಕ್ತಿ. ಇದರ ಉದ್ದೀಪನದಿಂದಾಗಿ ಆ ವ್ಯಕ್ತಿಯು ಆಧ್ಯಾತ್ಮಿಕವಾಗಿ ಮೇಲೆ ಇರ್ತಾನೆ ಅಂತಲೂ, ಆತನಿಗೆ ಜ್ಞಾನ ಪರಂಪರೆ ಸಿದ್ಧಿಸ್ತದೆ ಅಂತಲೂ, ಆತನ ಜೀವನ ಉದ್ಧಾರವಾಗ್ತದೆ ಅಂತಲೂ, ಇದು ಅವನ ಅಭಿವೃದ್ಧಿಯನ್ನು ಕೊಡಲಿ, ಅವನಿಗೆ ಒಂದು ಶ್ರೇಷ್ಠವಾಗಿರತಕ್ಕಂಥ ಜೀವನ ಸಿಗಲಿ ತನ್ನ ಸಹೋದರನಿಗೆ ಅನ್ನುವಂಥ ಒಂದು ಮಹತ್ತರವಾದ ಧ್ಯೇಯವನ್ನು ಇಟ್ಟುಕೊಂಡು ಆತನ ಬೆನ್ನುಮೂಳೆಯನ್ನು ಆಶ್ರಯಿಸಿರ್ತಕ್ಕಂತಹ ಕುಂಡಲಿನಿ ನಾಗನನ್ನು ಆರಾಧನೆ ಮಾಡ್ತಕ್ಕಂಥದ್ದು. ಇಲ್ಲಿ 2 ರೀತಿಯಾದಂಥ ಒಂದು ಬಾಂಧವ್ಯ. ಆಧ್ಯಾತ್ಮಿಕವಾಗಿ ಇವರೂ ಸಹ ನಾಗಾರಾಧನೆಯನ್ನು ಮಾಡಿದ ಉನ್ನತ ಒಂದು ಫಲವನ್ನು ಪಡೀತಾರೆ, ಹೆಣ್ಮಕ್ಕಳು ಕೂಡ. ಹಾಗೆ ಆ ವ್ಯಕ್ತಿ ಯಾರು ಮಾಡಿಸ್ಕೊಳ್ತಾನೆ ಅವನ ಕುಂಡಲಿನಿಯೂ ಕೂಡ ಜಾಗೃತವಾಗಲಿ ಅನ್ನುವಂಥ ಭಾವನೆಯಿಂದ ಆತ ಕೂಡ ಆಧ್ಯಾತ್ಮಿಕವಾಗಿರ್ತಕ್ಕಂಥ ಜ್ಞಾನವನ್ನು ಹೊಂದುತ್ತಾನೆ. ಇವರು ಕೂಡ ಲೌಕಿಕವಾಗಿರ್ತಕ್ಕಂಥ ಎಲ್ಲ ಸಂಪತ್ತನ್ನು ಹೊಂದುತ್ತಾರೆ. ಇದು ಒಂದೇ ಕಲ್ಲಲ್ಲಿ 2 ಹಕ್ಕಿ ಹೊಡೆಯೋದು ಅಂತ ಹೇಳ್ತಾರಲ್ಲ, ಆ ಥರದ ಕಾನ್ಸೆಪ್ಟನ್ನು ಇಟ್ಕೊಂಡು ಮಾಡಿ ಆತನಿಗೆ ಅವತ್ತು ಹಳದಿ ಬಣ್ಣದ ಒಂದು ಬಟ್ಟೆಯನ್ನು ಕೈಗೆ ರಾಖಿಯ ರೀತಿಯಲ್ಲಿ ಅವತ್ತೇ ಕಟ್ಟತಕ್ಕಂಥ ವ್ಯವಸ್ಥೆ ಕೂಡ ಉಂಟು. ಈ ರೀತಿಯಾಗಿ ಮಾಡಿ ಆ 2 ಕುಟುಂಬದ ಅಲ್ಲಿ ಮದುವೆ ಆದವರು ಕೂಡ ಆ ಒಂದು ಒಡಹುಟ್ಟಿದಂಥ ಅಣ್ಣ ತಮ್ಮಂದರಿಗೆ ಪೂಜೆಯನ್ನು ಮಾಡ್ತಕ್ಕಂಥ ಕ್ರಮ, ತಿಲಕಾದಿಗಳನ್ನು ಇಟ್ಟು ಜೀವಂತ ಪ್ರತ್ಯಕ್ಷ ನಾಗನೇ ಇವನು ನಾಗರೂಪದಲ್ಲಿ ಬಂದು ನನ್ನನ್ನು ಸಂರಕ್ಷಣೆ ಮಾಡ್ತಾನೆ ಇತ್ಯಾದಿ ಅನೇಕ ಬಾಂಧವ್ಯದ ಒಂದು ಸೂಚಕವಾಗಿರತಕ್ಕಂಥ ಈ ರೀತಿಯ ಒಂದು ಆಚರಣೆಯನ್ನು ನಮ್ಮ ಉತ್ತರ ಕರ್ನಾಟಕದಲ್ಲಿ ಮಾಡ್ತಾರೆ. ನೀವಾಗಲೇ ಹೇಳ್ತಿದ್ವಿ ದೋಷ ಪರಿಹಾರದ ಬಗ್ಗೆ ಹೇಳ್ತಾನೆ ಅಂತ. ಆಗ ನನಗೆ ನೆನಪಾಗಿದ್ದು ಈ ಸರ್ಪಸುತ್ತು ಅಂತ ಏನು ಬರುತ್ತಲ್ಲ ಗುರುಗಳೇ, ಅದಕ್ಕೂ ಕೂಡ ನಾಗದೋಷ ಕಾರಣವಾಗತ್ತೆ ಅಂತ. ಭಯಾನಕವಾಗಿ ಅದು ಎಷ್ಟೇ ಇಂಗ್ಲೀಷ್ ಮೆಡಿಸಿನ್ ಹಾಕಿದ್ರೂ ಕೂಡ ಹೌದು, ಕೆಲವೊಮ್ಮೆ ಅದು ನಾವು ನಿವಾರಣೆ ಮಾಡ್ಕೊಳ್ಳಿಕ್ಕೆ ಸಾಧ್ಯವಿಲ್ಲ ಅಂತ. ಮೊದಲಿಗೆ ನೀವಾಗಲೇ ಮಾತಾಡ್ತಿದ್ದಂತಹ ಆ 2 ವಿಚಾರಗಳು ದೋಷ ಪರಿಹಾರ ಅಂತಿದ್ರಿ, ಅಷ್ಟರಲ್ಲಿ ನಾವು ಬ್ರೇಕ್ ತಗೊಳ್ಳೋ ಸಮಯ ಆಯಿತು. ಅದನ್ನು ತಿಳಿಸಿ ನಂತರ ಸರ್ಪಸುತ್ತಿಗೆ ಬರೋಣ. ಮೊದಲನೇದಾಗಿ ಏನಪ್ಪ ಅಂತಂದರೆ ಈ ರೀತಿಯಾಗಿ ಒಂದು ಬೆನ್ನಿನ ಭಾಗದಲ್ಲಿ ನಾಗನನ್ನು ಬರೆದು ಆ ಒಂದು ಆರಾಧನೆಯನ್ನು ಮಾಡುವುದರಿಂದ 2 ರೀತಿಯಲ್ಲಿ ದೋಷ ಪರಿಹಾರ ಅಂಥೇಳಿ ನಾನು ಹೇಳಿದೆ. ಯಾವುದು ಅಂದರೆ ಆರಂಭಿಕವಾಗಿ ಆರಾಧನೆಯನ್ನು ಮಾಡ್ತಕ್ಕಂಥ ಹೆಣ್ಣು ಮಕ್ಕಳಿಗೆ ಅಕಸ್ಮಾತ್ ಅವರಲ್ಲಿ ಏನಾದರೂ ಈ ನಾಗದೋಷ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದ ಪಕ್ಷದಲ್ಲಿ ಅದರ ಪರಿಹಾರವೂ ಆಗ್ತದೆ ಕೂಡ. ಇನ್ನೊಂದೇನಪ್ಪ ಅಂತಂದರೆ ಆ ಒಬ್ಬ ಗಂಡು ಮಗ ಯಾರು ಆ ಒಂದು ಪೂಜೆಯನ್ನು ಮಾಡಿಸ್ಕೊಳ್ತಾನೆ ತನ್ನ ಬೆನ್ನಿಗೆ, ಆತನಲ್ಲಿ ಕೂಡ ಆ ಕುಂಡಲಿನಿ ಶಕ್ತಿ ಅಂತಕ್ಕಂಥದ್ದರ ಉದ್ದೀಪನಕ್ಕೆ ಬೇಕಾಗಿರ್ತಕ್ಕಂಥ ಒಂದು ಫೌಂಡೇಶನ್ ಸಿದ್ಧವಾಗ್ತದೆ. ಮುಂದುವರಿಸ್ಕೊಂಡು ಹೋದರೆ ದೊಡ್ಡ ಅಭಿವೃದ್ಧಿಯನ್ನು ಕೂಡ ಅವರು ಹೊಂದಲಿಕ್ಕೆ ಸಾಧ್ಯವಾಗ್ತದೆ ಅಂತಕ್ಕಂಥದ್ದು ಮೊದಲನೇ ವಿಚಾರ. ಇನ್ನೊಂದು ನೀವು ಹೇಳಿದ್ರೆ ಸರ್ಪಸುತ್ತಿನ ವಿಚಾರ.
ಸರ್ಪಸುತ್ತಿಗೆ ಅನೇಕ ಕಾರಣಗಳಿದೆ. ಎಕ್ಸೆಸ್ ಆಫ್ ಹೀಟ್ ಕೂಡ ಒಂದು ಕಾರಣ ಆಗಬಹುದು. ಅತಿರೇಕವಾಗಿರತಕ್ಕಂಥ ಉಷ್ಣದಿಂದ ಕೂಡ ಬರುವಂಥ ಸಾಧ್ಯತೆ ಉಂಟು. ನಾಗದೋಷದಿಂದ ಬರುವಂಥ ಸಾಧ್ಯತೆ ಉಂಟು. ಜ್ವಾಲಾದೋಷದಿಂದ ಬರ್ತಕ್ಕಂಥ ಸಾಧ್ಯತೆ ಉಂಟು. ಜ್ವಾಲಾ ಸ್ವರೂಪದ ಆರಾಧನೆ ಮಾಡಿದವರಿಗೆ ಕೂಡ ಬರ್ತಕ್ಕಂಥ ಸಾಧ್ಯತೆ ಉಂಟು. ಶರೀರದಲ್ಲಿ ಆಹಾರ ವ್ಯತ್ಯಾಸದಿಂದ ಕೂಡ ಬರಬಹುದು. ಸ್ಕಿನ್ ಅಲರ್ಜಿಯಿಂದ ಕೂಡ ಬರಬಹುದು. ಅದು ಯಾವ ಭಾಗದಲ್ಲಾಗಿದೆ, ಯಾವ ಲಕ್ಷಣದ್ದಾಗಿದೆ ಅಂತಕ್ಕಂಥದ್ದು 3 ರೀತಿಯಲ್ಲಿ ಆ ಒಂದು ಸರ್ಪಸುತ್ತು ಅಂತಕ್ಕಂಥದ್ದಾಗತ್ತೆ. ಚುಕ್ಕಿ ರೂಪದಲ್ಲಿ ಆಗ್ತಕ್ಕಂಥದ್ದು, ಅದು ಕೆಂಪಾಗಿ ವಿಪರೀತ ಹರಡ್ತದೆ, ವೇಗವಾಗಿ ಬೆಳೀತದೆ. ಇದನ್ನು ಅಗ್ನಿಸರ್ಪ ಅಂತ ಕರಿತೇವೆ. ಇನ್ನೊಂದು ಅಕ್ಕಿಕಾಳಿನ ಆಕಾರದಲ್ಲಿ ಗುಳ್ಳೆಗಳಾಗ್ತದೆ, ಅದರ ಒಳಗಡೆಯಲ್ಲಿ ನೀರು ತುಂಬಿದ ರೀತಿಯಲ್ಲಿ ಕಾಣಿಸ್ತಕ್ಕಂಥದ್ದು ಒಂದಾಗ್ತದೆ. ಇದನ್ನು ನಾವು ಜಲಸರ್ಪ ಅಂತ ಕರಿತೇವೆ. ಇನ್ನೊಂದು ಕಪ್ಪು 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 ಚುಕ್ಕಿಯಂತೆ ಹಬ್ಕೊಂಡು ಹೋಗ್ತದೆ. ಇದನ್ನು ವಾತ ಅಥವಾ ವಾಯು ದೋಷದಿಂದ ಬರ್ತಕ್ಕಂಥ ಸರ್ಪ ಅಂತ ಕೂಡ ನಾವು ವಾಯು ಸರ್ಪ, ಅಗ್ನಿಸರ್ಪ, ಜಲಸರ್ಪ 3 ರೀತಿಯಲ್ಲಿ ಸರ್ಪಸುತ್ತು ಆಗ್ತದೆ. ನಮ್ಮ ಲೆಕ್ಕದಲ್ಲಿ ಸರ್ಪಸುತ್ತು ಎಲ್ಲದೂ ಒಂದೇ ಅಂತ ಅಂದ್ಕೊಂಡ್ಬಿಟ್ಟಿದ್ದೇವೆ. ಆದರೆ ಈ ಸರ್ಪಸುತ್ತಿನಲ್ಲಿ ಇನ್ನೊಂದು ವಿಶೇಷ ಏನಿದೆ ಅಂತಂದರೆ, ಇದು ಮೂಳೆಯಿಂದ ಹಿಡಿದು ಚರ್ಮದವರೆಗೆ ಸಂಪೂರ್ಣ ಶರೀರದಲ್ಲಿ ವ್ಯಾಪಿಸ್ಕೊಂಡ್ಬಿಡ್ತದೆ. ಅದು ಎಲ್ಲಿ ಹುಟ್ಟಿರ್ತದೆ ಆರಂಭ ಆಗಿ ಹರ್ಕೊಂಡು ಹೋಗ್ತದೆ. ಕರೆಕ್ಟಾಗಿ ಗಮನಿಸಿದ್ರೆ ಗೊತ್ತಾಗ್ತದೆ. ಭಯಾನಕ ಉರಿ, ನೋವು, ವಿಪರೀತ. ಅದು ಹಿಂಡಿದ ಹಾಗೆ, ಹೀಗೆ ಒಂದು ಬಟ್ಟೆಯನ್ನು ಹೇಗೆ ಹಿಂಡಿದ್ರೆ ಹೇಗಾಗ್ತದೆಯಲ್ಲ, ಅದೇ ರೀತಿ ನಮ್ಮ ಒಳಗಡೆ ಮಾಂಸಖಂಡ, ಚರ್ಮ, ರಕ್ತ, ನರನಾಡಿಗಳು ಎಲ್ಲವನ್ನು ಸೇರಿಸಿ ಹಿಂಡಿದ್ರೆ ಹೇಗಾಗ್ತದೆ. ಆ ಅನುಭವ ಆ ವ್ಯಕ್ತಿಗೆ ಅಗ್ನಿಸರ್ಪದಲ್ಲಂತೂ ವಿಪರೀತ. ಅದು ಹೇಗೆ ಅಂತಂದರೆ, ಬಾಯಿ ಹೀಗೆ ಬಾಯಿ ಹೆಡೆಯ ಆಕಾರದಲ್ಲಿ ಹೀಗೆ ಆರಂಭ ಆಗೋದು. ಹಾಗೆ ಸರಿಯಾಗಿ ಅದನ್ನು ಗಮನಿಸಿದರೆ ಅದರ ಮೇಲೆ ಸ್ವಲ್ಪ ಎಣ್ಣೆ ಅಥವಾ ಇತ್ಯಾದಿಗಳನ್ನು ಹಚ್ಚಿಕೊಂಡು ನಿಧಾನವಾಗಿ ಅಷ್ಟೇ ಜಾಗದಲ್ಲಿ ತೆಳುವಾಗಿ ಅತ್ಯಂತ ಮೃದುವಾಗಿರ್ತಕ್ಕಂಥದ್ದು ಮೈದಾ ಹಿಟ್ಟಾದ್ರೆ ತುಂಬ ನೀಟಾಗಿ ಕಾಣಿಸುತ್ತೆ. ಅದರ ಮೇಲೆ ಅದನ್ನು ಹೊಡೆದ್ಬಿಟ್ಟು ಕರೆಕ್ಟಾಗಿ ಹೆಡೆ ಆಕಾರ ಕಾಣಿಸುತ್ತೆ. ಹೆಡೆ ಆಕಾರ ಇರುತ್ತೆ, ಬಾಲದ ಕಡೆಯಲ್ಲಿ ಬೆಳ್ಕೊಂಡು ಹೋಗುತ್ತೆ. ಭಾರಿ ವಿಚಿತ್ರ ಅಂದರೆ, ಅದು ಎಲ್ಲಿ ಆರಂಭ ಆಗ್ತದೆ ಅಲ್ಲಿ ಹೆಡೆ ಅಂತ ತೀರ್ಮಾನ. ಹಾಗೆ ಆಗಿದ್ದು ಅದು ಅಲ್ಲಿಂದ ನೀವು ಯಾವುದೇ ವ್ಯಕ್ತಿಗಾಗಲಿ ಅವನ ಶರೀರದಲ್ಲಿ ಎಲ್ಲೇ ಅದಾಗಲಿ ಅದು ಅಲ್ಲಿಂದ ಬೆಳ್ಕೊಂಡು ಹೋಗಿ ಅವನ ಶರೀರಕ್ಕೆ ಅದು ಸುತ್ತಾಗ್ತದೆ. ವಿಚಿತ್ರ ಅಂದರೆ ಒಂದು ಸುತ್ತು ಬರ್ತದೆ ಶರೀರಕ್ಕೆ. ಹಾಗೆ ಒಂದು ಸುತ್ತು ಬಂದು ಎಲ್ಲಿಂದ ಆರಂಭವಾಗಿದೆ ಆ ಭಾಗದಲ್ಲಿ ಪೂರ್ಣ ಪ್ರಮಾಣದಲ್ಲಿ ಹೆಡೆ ಡೆವಲಪ್ ಆಗ್ತದೆ. ಕ್ರಮೇಣ ಶರೀರ ಬೆಳ್ಕೊಂಡು ಹೋಗ್ತದೆ. ಹೆಡೆ ಡೆವಲಪ್ ಆಗ್ತಾ ಕ್ರಮೇಣ ಅದಕ್ಕೆ ಔಷಧಿ ಇತ್ಯಾದಿಗಳನ್ನು ಮಾಡಲೇ ಇಲ್ಲ ಅಂದರೆ ನಿಧಾನವಾಗಿ ಬಾಲದ ಆಕಾರ ತುದಿಯಾಗಿ ಬೆಳೀತಾ ಬಂದು ತುದಿ ಬಾಲ ಅಂತಕ್ಕಂಥದ್ದು ಹೀಗೆ ಹೆಡೆಯ ಹತ್ತಿರ ಬರ್ತದೆ. ಆ ನಂತರ ಆ ಹುಣ್ಣದಲ್ಲಿ ನೀಟಾಗಿ ಹೆಡೆ ಮತ್ತು ಮುಖ ಮೂಡಿ ಬಾಯಿ ಓಪನ್ ಆಗ್ತದೆ. ಹೀಗೆ ಕಜ್ಜಿ ಆಗ್ತಕ್ಕಂಥದ್ದೇ ಹಾಗಾಗ್ತದೆ. ಆ ಬಾಲದ ಆಕಾರ ಬಂದು ಹೀಗೆ ಓಪನ್ ಆಗಿರತಕ್ಕಂಥ ಬಾಯಿಯ ಒಳಭಾಗದಲ್ಲಿ ಬಾಲ ಬಂದು ಹೀಗೆ ಸೇರ್ಕೊಳ್ತದೆ. ಆ ನಂತರ ಈ ಬಾಯಿ ಓಪನ್ ಇರೋದು ಹೀಗೆ ಲಾಕ್ ಆಗ್ತದೆ. ಇದು ಬಹಳ ವಿಚಿತ್ರವಾಗಿ ಈ ಕಜ್ಜಿ ಡೆವಲಪ್ ಆಗ್ತಕ್ಕಂಥ ಒಂದು ಪ್ರಕ್ರಿಯೆ ಇದು. ಇದರಲ್ಲಿ ವಿಚಿತ್ರ ಅಂದರೆ ಏನು ಅಂದರೆ, ಯಾವಾಗ ಬಾಲ ಬಂದು ಬಾಯಿ ಒಳಗೆ ಹೀಗೆ ಸೇರ್ಕೊಳ್ತದೆ ಇಲ್ಲಿವರೆಗೂ ಕೂಡ ಇದು ಯಾರೋ ಇವ್ರು ಏನೋ ಗೊತ್ತಿಲ್ಲದೆ ಏನೋ ಒಂದು ಗುಂಡು ಹೊಡಿತಾ ಇದ್ದಾರೆ ಗುರುಜಿ ಅಂತ ದಯವಿಟ್ಟು ಅನ್ಕೋಬೇಡಿ. ನಾವು ಸ್ವತಃ ಔಷಧಿ ಕೊಟ್ಟವನ್ನ ಕೈಯಾರೆ ಔಷಧಿಯನ್ನು ಸಿದ್ಧಪಡಿಸಿ ಕೊಟ್ಟು ಹುಷಾರು ಮಾಡಿದಂಥ 100 ಕೇಸುಗಳು ಇವತ್ತಿಗೂ ಕೂಡ ಇದ್ದಾವೆ. ಎಲ್ಲಿವರೆಗೆ ಅಂದರೆ ಇನ್ನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಅಲ್ಲಿ ಲೆವೆಲ್ವರೆಗೆ ಆಗಿದ್ದು ಅಂಥವ್ರಿಗೆ ಕೂಡ ಔಷಧಿಯನ್ನು ಕೊಟ್ಟಿದ್ದೇನೆ ನಾನು. ಹಾಗಾಗಿ ಧೈರ್ಯವಾಗಿ ಹೇಳ್ತೇನೆ ನಾನು. ಹೀಗೆ ಬಂದು ಸೇರಿ ಬಾಯಿಯೊಳಗೆ ಕೂತ್ಕೊಂಡು ಹೀಗೆ ಬಾಯಿ ಇಷ್ಟು ಓಪನ್ ಆಗಿರುವಲ್ಲಿವರೆಗೂ ಕೂಡ ಔಷಧಿ ಕೊಟ್ಟು ಹುಷಾರು ಮಾಡಲಿಕ್ಕೆ ಬರ್ತದೆ. ಅದಕ್ಕೆ ಅತ್ಯಂತ ಹಸಿರಿನ ಔಷಧಿನೇ, ಅದಕ್ಕೆ ಗಿಡಮೂಲಿಕೆ ಔಷಧಿನೇ ಕೊಡೋದು. ಗಂಧವನ್ನು ಕೊಡ್ತೇವೆ ಹಚ್ಚಲಿಕ್ಕೆ. ಅದು ಸಣ್ಣ ಪ್ರಮಾಣದಲ್ಲಿ ಇನ್ನೂ ಶುರುವಾಗಿ ಒಂದು 3-4 ದಿವಸ ಆಗಿದೆ ಅಂದರೆ ಅದಕ್ಕೆ ಔಷಧಿ ಬೇಡ, ಮನೆ ಮದ್ದನ್ನು ಹೇಳ್ತೇವೆ. ಅದನ್ನು ಅವರೇ ಮಾಡ್ಕೊಳ್ಳುವಂಥದ್ದನ್ನು ಹೇಳ್ತೇವೆ. ಮಾಡಿಕೊಂಡ್ರೆ ಒಂದು ವಾರದ ಒಳಗಡೆ ಸಂಪೂರ್ಣ ಹುಷಾರಾಗ್ತದೆ. ಅದಕ್ಕೆ ಅಲೋಪತಿಯಲ್ಲಿ ಔಷಧಿ ಇಲ್ಲ ಅಂತಾರೆ, ಏನೇನೋ ಬೇರೆ ಎಲ್ಲ ಕೊಡ್ತಾರೆ. ಏನೇನೋ ನಮಗದು ಬೇಡ, ನಮಗದು ಗೊತ್ತಿಲ್ಲ. ಯಾವಾಗ ಹೀಗೆ ಲಾಕ್ ಆಯಿತು ಬಾಯಿ ಸರ್ಪದ್ದು, ಆನಂತರ ಅದು 2 ದಿವಸ 24 ಗಂಟೆ ಅಥವಾ 48 ಗಂಟೆ ಒಳಗಡೆ ಅದಕ್ಕೆ ಔಷಧಿ ಸಿಕ್ಕಿದರೆ ಹುಷಾರಾಗ್ತದೆ. ಕೂಡಿ ಬಾಯಿ ಲಾಕ್ ಆಯಿತು ಅಂದರೆ ಮತ್ತೆ ಹುಷಾರು ಮಾಡೋಕ್ಕೆ ಬರಲ್ಲ. ಅದರ ವಿಶೇಷ ಏನಂತಂದರೆ, ಅಷ್ಟು ಸಂಪೂರ್ಣ ಎಲ್ಲಿ ವ್ಯಾಪಿಸ್ಕೊಂಡಿದೆ ಆ ಭಾಗದಲ್ಲಿ ನರ, ನಾಡಿ, ಚರ್ಮ, ಮಾಂಸ, ರಕ್ತ ಸಂಚಾರ, ಅಸ್ಥಿಗಳನ್ನು ಕೂಡ ಕರಗಿಸಿ ಸಂಪೂರ್ಣವಾಗಿ ಮೇಲಿಂದ ಮೇಲೆ ಕೆಳಗಿಂದ ಕೆಳಗೆ ಅನ್ನುವಂಥ ಸ್ಥಿತಿಗೆ ತಂದು ಶರೀರವನ್ನು ಮುರಿತದೆ. ಕೊನೆಯ ಹಂತ. ಹಾಗಾಗಿ ಅಷ್ಟೆಲ್ಲ ತಡ್ಕೊಳಕ್ಕಾಗಲ್ಲ ಯಾರಿಗೂ. ಯಾಕೆಂತಂದ್ರೆ ಅದು ಬಾಲ ಬಂದು ಸೇರ್ತು ಬಾಯಲ್ಲಿ ಅಂತ ಅಂದು ಕೂಡಲೇ ಏನು ಜಾಸ್ತಿ ಇರಲ್ಲ, ಒಂದು 104-105 ಡಿಗ್ರಿವರೆಗೆ ಹೋಗ್ತದೆ ಜ್ವರ.
ಪ್ರಜ್ಞೆ ನಿಲ್ಲೋದೇ ಕಷ್ಟ ಅನ್ನೋದು. ಬಹುಶಃ ಅದು ನೀವು ಹೇಳಿದ ಹಾಗೆ ಡಾಕ್ಟರ್ಸ್ನ ಕನ್ಸಲ್ಟ್ ಮಾಡಿ ಅದರ ಜೊತೆಗೆ ಏನು ವೈದಿಕವಾಗಿ ನಮ್ಮ ಪುರಾತನ ಕಾಲದಿಂದ ಏನೆಲ್ಲ ಪದ್ಧತಿಯನ್ನು ಅನುಸರಿಸ್ಕೊಂಡು ಬಂದಿರೋ ಅದನ್ನು ಮಾಡಿದ್ರೆ ಗಿಡಮೂಲಿಕೆ ಟ್ರೀಟ್ಮೆಂಟ್ ಅದಕ್ಕೆ ಅದೇ ಮಾಡಬೇಕು, ಬೇರೆ ಯಾವುದೋ ಅಷ್ಟು ಸೂಕ್ತವಾದ ಕೆಲಸ ಮಾಡೋದಿಲ್ಲ. ಗುರುಗಳೇ, ಮುಂದಿನ ರಾಶಿಗಳ ಕುರಿತಾಗಿ ತಿಳಿಸ್ಕೊಡಿ ಗುರುಗಳೇ. ಈಗ ಮೊದಲನೇದಾಗಿ ಸಿಂಹರಾಶಿಯನ್ನು ನೋಡೋಣ. ಸಿಂಹರಾಶಿಗೆ ಏನಾಗಿದೆ ಅಥವಾ ಸಿಂಹರಾಶಿಯ ಗ್ರಹಸ್ಥಿತಿ ಹೇಗಿದೆ ಅಂತ ನೋಡಿದರೆ, ಸಿಂಹರಾಶಿಗೆ ನಷ್ಟಸ್ಥಾನಾಧಿಪತಿಯೇ ಧನದಲ್ಲಿ ಕೂತಿದ್ದಾನೆ, ಜೊತೆಯಲ್ಲಿ ಭಾಗ್ಯಾಧಿಪತಿಯೂ ಧನದಲ್ಲಿ ಕೂತಿದ್ದಾನೆ, ಹಾಗೆಯೇ ಚತುರ್ಥಾಧಿಪತಿಯೂ ಧನದಲ್ಲಿ ಕೂತಿದ್ದಾನೆ. ಹಾಗಾಗಿ ಇವತ್ತಿನ ದಿನ ಒಟ್ಟಾರೆ ಚೆನ್ನಾಗಿ ಕಾಣಿಸುತ್ತೆ. ಆದರೆ ಒಂದು ಸಣ್ಣ ಸಮಸ್ಯೆಯೂ ಇದೆ. ಏನು ಅಂತಂದರೆ, ಧನದಲ್ಲಿರ್ತಕ್ಕಂತಹ ಭಾಗ್ಯಾಧಿಪತಿ ಅಷ್ಟಮಕ್ಕೆ ದೃಷ್ಟಿ ಕೊಟ್ಟು ಅಷ್ಟಮದಲ್ಲಿರ್ತಕ್ಕಂತಹ ಶನಿಯ ದೃಷ್ಟಿಯನ್ನು ಹೊಂದುತ್ತಾನೆ. ಅಂದರೆ ಸಿಂಹರಾಶಿಯವರು ಯಾರಿದ್ದೀರಿ, ಅವರ ಪಿತೃ ತಂದೆಯ ಆರೋಗ್ಯದ ಬಗ್ಗೆ ಸ್ವಲ್ಪ ಹೆಚ್ಚು ಕಳವಳವನ್ನು ಪಡಬೇಕಾಗಿ ಬರ್ತದೆ. ಭಾಗ್ಯಾಧಿಪತಿ ಅಲ್ವಾ, ಭಾಗ್ಯ ಅಂತಂದರೆ ತಂದೆ ಸ್ಥಾನ ಅಂತ ಹೇಳ್ತಾರೆ, ಅಲ್ಲಿಗೆ ಶನಿಯ ದೃಷ್ಟಿ. ಹಾಗಾಗಿ ಸಿಂಹರಾಶಿಯವರು ಯಾರಿದ್ದೀರಿ, ಅದರಲ್ಲೂ ವಿಶೇಷವಾಗಿ ಮಘ ನಕ್ಷತ್ರದವರು ಏನಿದ್ದೀರಿ, ನಿಮ್ಮ ತಂದೆಯ ಆರೋಗ್ಯದ ಬಗ್ಗೆ ಕಾಳಜಿಯನ್ನು ಕೊಡಿ. ಯಾರಿಗಾದರೂ ತಂದೆ ಸಿಂಹರಾಶಿಯವರಿಗೆ ಸರ್ಜರಿ ಆಗಿದ್ದರೆ ಅಂಥವರಿಗೆ ಸ್ವಲ್ಪ ಮಟ್ಟಿನ ಆರೋಗ್ಯದಲ್ಲಿ ವ್ಯತ್ಯಾಸವಾಗ್ತಕ್ಕಂಥದ್ದು ಪೋಸ್ಟ್ ಸರ್ಜರಿ ಕಾಂಪ್ಲಿಕೇಶನ್ಸ್ ಅಂತ ಹೇಳ್ತಾರಲ್ಲ, ಈ ಲಕ್ಷಣಗಳನ್ನು ಊಹಿಸಬಹುದಾಗಿರುತ್ತೆ. ಹಾಗಾಗಿ ಅಂಥವರು ಸ್ವಲ್ಪ ಎಚ್ಚರಿಕೆಯಿಂದ ಇರ್ತಕ್ಕಂಥದ್ದು ಸೂಕ್ತ. ಹೀಗೆ ಎಲ್ಲರೂ ಇದೇ ಥರನೇ ಏನೋ ಸ್ಪೆಸಿಫೈಡಾಗಿ ಹೇಳ್ತಿರಲ್ಲ ಅಂತ ನೀವು ಕೇಳಿದ್ರೆ, ನಿತ್ಯದಲ್ಲಿ ಎಲ್ಲ ವ್ಯತ್ಯಾಸಗಳನ್ನು ಊಹಿಸೋಕ್ಕಾಗೋದಿಲ್ಲ. ಸಣ್ಣ ಪುಟ್ಟ ವ್ಯತ್ಯಾಸಗಳಾಗ್ತಕ್ಕಂಥದ್ದಿದ್ದರೆ ಮಾತ್ರ ಹೇಳಬೇಕು, ಅಷ್ಟೇ ಬಿಟ್ಟರೆ ದೊಡ್ಡದು ಅಥವಾ ಎಲ್ಲ ರಾಶಿಯವರಿಗೂ ಒಂದೇ ಥರ ಫಲವನ್ನು ಹೇಳೋದು ಆಗೋದಿಲ್ಲ. ಸ್ಪೆಸಿಫೈಡಾಗಿ ಯಾವುದು ಸಮಸ್ಯೆಗಳು ಕಾಣಬಹುದು ಅದನ್ನು ಮಾತ್ರ ನಾವು ಹೇಳಿರ್ತೇವೆ ಅಷ್ಟೇ. ಹಾಗಾಗಿ ಅದನ್ನಷ್ಟೇ ತಗೊಳ್ಳಿ. ಎಲ್ಲ ಉಳಿದನ್ನೆಲ್ಲ ನೀವು ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ. ನಿತ್ಯದಂತೆ ನಿಮ್ಮ ಜೀವನವನ್ನು ನೀವು ಯಥಾವಿಧಿಯಾಗಿ ನಡೆಸ್ಕೊಂಡು ಹೋಗಿ. ಸ್ವಲ್ಪ ಶಿವಾರಾಧನೆಯನ್ನು ಮಾಡಿಕೊಂಡಷ್ಟು ಉತ್ತಮವಾದಂಥ ದಿನ ಇವತ್ತು ನಿಮಗಾಗತ್ತೆ. ಕನ್ಯಾ ರಾಶಿಯವರಿಗೆ ಮಾತ್ರ ಇವತ್ತು ಸ್ವಲ್ಪ ಬೇಸರದ ದಿನ. ಹೌದು, ಯಾಕಾಗಿ ಕನ್ಯಾ ರಾಶಿಯವರಿಗೆ ಬೇಸರದ ದಿನ ಅಂತ ಹೇಳ್ತಾ ಇದ್ದೇನೆ ಅಂತಂದರೆ, ಈ ಕನ್ಯಾ ರಾಶಿಯವರಿಗೆ ಅಷ್ಟಮಾಧಿಪತಿ ಶತ್ರುವಾಗಿ ರಾಶಿಯಲ್ಲಿ ಬಂದು ಕೂತಿದ್ದಾನೆ. ಅಂದರೆ ಇವತ್ತು ಪಾಪ ಕಾರ್ಯಗಳನ್ನು ಆಚರಣೆ ಮಾಡ್ತಕ್ಕಂಥ ದಿನ. ಯಾಕಾಗಿ ಅಂತಂದರೆ ಲಾಭಕ್ಕೋಸ್ಕರವಾಗಿ ಕನ್ಯಾ ರಾಶಿಯವರು ಕೆಲವು ತಪ್ಪಿನ ಕೆಲಸಗಳನ್ನು ಇವತ್ತು ಮಾಡ್ತಕ್ಕಂಥ ಸಾಧ್ಯತೆ ಇರುತ್ತೆ. ಲಾಭದ ದುರಾಸೆಯನ್ನು ಇಟ್ಕೊಂಡು ಅಂತಲೇ ನಾನು ಹೇಳಲಿಕ್ಕೆ ಬಯಸ್ತೀನಿ. ಕಾರಣ ಏನು ಅಂತಂದರೆ, ಲಾಭಾಧಿಪತಿಯಾಗಿರ್ತಕ್ಕಂಥ ಚಂದ್ರ ಮನಸ್ಸಿಗೆ ಪ್ರಚೋದನೆಯನ್ನು ಕೊಟ್ಟು ತೃತೀಯಾಧಿಪತಿಯೊಂದಿಗೆ ಬಂದು ಕೂತಿರ್ತಕ್ಕಂಥದ್ದು. ಜೊತೆಯಲ್ಲಿ ಆ ತೃತೀಯಾಧಿಪತಿ ಸ್ವತಃ ಅಷ್ಟಮಾಧಿಪತಿಯೂ ಹೌದು, ಮಂಗಳ. ಹಾಗಾಗಿ ಅಮಂಗಳವಾಗಿರತಕ್ಕಂಥ ಹೆಜ್ಜೆಗಳನ್ನು ಇಡ್ತಕ್ಕಂಥ ಸಾಧ್ಯತೆ ಇವತ್ತು ಮಂಗಳವಾರ ಕೂಡ. ಹಾಗಾಗಿ ಹೆಚ್ಚು ಎಚ್ಚರಿಕೆಯನ್ನು ಕನ್ಯಾ ರಾಶಿಯವರು ವಹಿಸಬೇಕಾಗತ್ತೆ. ಯಾಕೆ ಅಂತಂದರೆ, ಒಂದೇ ಒಂದು ಸಣ್ಣ ತಪ್ಪಿನಿಂದಾಗಿ ಮುಂದೆ ದೊಡ್ಡ ಮಟ್ಟದ ಸಮಸ್ಯೆಗಳನ್ನು ತಂದುಕೊಳ್ಳೋ ಸಾಧ್ಯತೆ ಇದೆ. ಕಾರಣ, ಸಪ್ತಮದಲ್ಲಿರ್ತಕ್ಕಂಥ ಶನೈಶ್ಚರ ನಿಮಗೆ ಒಂದಲ್ಲ ಒಂದು ದಿನ ಇವತ್ತು ಮಾಡಿದ ತಪ್ಪಿಗೆ ಪಶ್ಚಾತ್ತಾಪ ಪಡುವಂಥ ಪರಿಸ್ಥಿತಿಯನ್ನು ತರಬಹುದು. ಹಾಗಾಗಿ ಹೆಚ್ಚು ಎಚ್ಚರಿಕೆಯಿಂದ ಇರತಕ್ಕಂಥದ್ದು ಸೂಕ್ತ. ಹಾಗಾಗಿ ಸ್ವಲ್ಪ ಯೋಚನೆ ಮಾಡಿ ವ್ಯವಹಾರಗಳನ್ನು ಮಾಡ್ತಕ್ಕಂಥದ್ದು ತುಂಬ ಒಳ್ಳೆಯದು. ಸಿಂಹವಾಹಿನಿಯಾಗಿರತಕ್ಕಂತಹ ಚಾಮುಂಡೇಶ್ವರಿಯನ್ನು ಧ್ಯಾನ ಮಾಡಿಕೊಳ್ಳಿ. ಮಹಾಲಕ್ಷ್ಮಿಯ 18 ಭುಜದ ರೂಪ ಅದು. ನವರಾತ್ರಿಯ ನಮ್ಮ ಕಾರ್ಯಕ್ರಮಗಳನ್ನು ನೋಡ್ತಾ ಕೂತ್ರೆ ಅದರ ಬಗ್ಗೆ ಸಂಪೂರ್ಣವಾದ ವಿವರಣೆ ನವರಾತ್ರಿಯಲ್ಲಿ ಕೊಡ್ತೀನಿ, ಈಗ ಕೊಡೋದು ಯಾಕೆ. ಆರಾಧನೆಯನ್ನು ಮಾಡ್ಕೊಳ್ಳಿ, ಆವಾಗ ನಿಮಗೂ ಅಂದಾಜಾಗತ್ತೆ. ಆ ನಂತರದಲ್ಲಿ ಅದನ್ನು ಎಷ್ಟು ಸಿನ್ಸಿಯರಾಗಿ ಆರಾಧನೆ ಮಾಡ್ತೀರೋ ಅಷ್ಟು ಹೆಚ್ಚು ಒಂದು ಫಲಗಳನ್ನು ನೀವು ನೋಡ್ಬೋದಾಗಿರುತ್ತೆ. ಶುಭವಾಗಲಿ. ಮುಂದಿಂದು ತುಲಾರಾಶಿ. ತುಲಾರಾಶಿಯವರಿಗೆ ಇವತ್ತಿನ ದಿನ ಸ್ವಲ್ಪ ಬೇಸರದ ದಿನ. ಯಾಕೆಂದರೆ ಯಥಾವಿಧಿಯಾಗಿ ನೀವು ನಿತ್ಯದಂತೆ ಮಾಡ್ತಾ ಇದ್ದಂತಹ ಎಲ್ಲ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಏನು ಲಾಭವನ್ನು ನೋಡ್ತಿದ್ರಿ, ಇವತ್ತು ಸ್ವಲ್ಪ ನಷ್ಟ. ಮಾಡಿಕೊಂಡಿರ್ತಕ್ಕಂಥ ಸ್ಟಾಕ್ ಏನಿದೆಯಲ್ಲ, ಆ ಸ್ಟಾಕ್ ಖರ್ಚಾಗಲಿಲ್ಲ ಅಂಥೇಳಿ ಬೇಸರ ಮಾಡ್ತಕ್ಕಂಥದ್ದು. ಹಾಗಾಗಿ ಸ್ಟಾಕ್ ಮಾಡ್ಕೊಳ್ಳುವಾಗ ಯೋಚನೆ ಮಾಡಬೇಕಲ್ವ, ಈ ಸ್ಟಾಕ್ ಖರ್ಚಾಗುತ್ತೋ ಇಲ್ಲವೋ ಅಂತ ಯೋಚನೆ ಮಾಡಬೇಕು. ವಿವೇಕದಿಂದ ವರ್ತನೆ ಮಾಡಿದರೆ ಆಗ್ತಕ್ಕಂಥ ನಷ್ಟಗಳನ್ನು ತಪ್ಪಿಸ್ಕೊಳ್ಳೋದಕ್ಕೆ ಅವಕಾಶಗಳು ಉಂಟು. ಹಾಗಾಗಿ ಯೋಚನೆ ಮಾಡಿ ಹೆಜ್ಜೆ ನೀಡಿ. ಅನಾವಶ್ಯಕವಾಗಿರ್ತಕ್ಕಂಥ ವಸ್ತುಗಳನ್ನು ಶೇಖರಿಸುವಂಥ ಸ್ವಭಾವವನ್ನು ಬಿಡ್ತಾ ಬನ್ನಿ. ಅಗತ್ಯಕ್ಕೆ ಎಷ್ಟು ಬೇಕೋ ಅಷ್ಟನ್ನು ಮಾತ್ರ ಇಟ್ಕೊಳ್ಳಿ. ಯಾವುದೇ ಒಂದು ಓವರ್ ಆದರೆ ಹೊರೋದು ಕಷ್ಟ. 20 kg ಹೊರತಕ್ಕಂಥ ವ್ಯಕ್ತಿಗೆ 50 kg ಹೊರು ಅಂತ ಹೇಳಿದ್ರೆ ಹೊರಲಿಕ್ಕೆ ಸಾಧ್ಯ ಆಗೋದಿಲ್ಲ. ಹಾಗೆ ಯೋಚನೆ ಮಾಡಿ ವ್ಯವಹರಿಸ್ತಕ್ಕಂಥದ್ದು ಬಹಳ ಸೂಕ್ತ. ತುಲಾ ಅಂದರೆ ತಕ್ಕಡಿ. ತಕ್ಕಡಿ ಅಂದರೆ ತೂಕ ಮಾಡ್ತಕ್ಕಂಥದ್ದು ಅಲ್ವಾ. ಅದು ಬೆಪ್ಪು ತಕ್ಕಡಿ ಆದರೆ ಕುತ್ತಿಗೆ ಹಗ್ಗ ಆಗ್ತದೆ.
ಹಾಗಾಗಿ ಎಚ್ಚರಿಕೆ ಇಟ್ಕೊಳ್ತಕ್ಕಂಥದ್ದು ಬಹಳ ಸೂಕ್ತ. ಸರಸ್ವತಿಯನ್ನು ಆರಾಧನೆ ಮಾಡಿ ಶುಭವಾಗಲಿ. ಮುಂದಿಂದು ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಇವತ್ತು ಭಾಗ್ಯಾಧಿಪತಿ ಲಾಭಕ್ಕೆ ಬಂದಿದ್ದಾನೆ ಮತ್ತು ಷಷ್ಠಾಧಿಪತಿಯೊಂದಿಗೆ ಮತ್ತು ರಾಶ್ಯಾಧಿಪತಿಯೊಂದಿಗೆ ಆರೋಗ್ಯದಲ್ಲಿ ವೃದ್ಧಿ ಆಗ್ತಕ್ಕಂಥದ್ದು, ಲಾಭವಾಗ್ತಕ್ಕಂಥದ್ದು ಮತ್ತು ಧನಾಧಿಪತಿಯಾಗಿರ್ತಕ್ಕಂತಹ ಗುರುವಿನ ಒಂದು ಸ್ಥಿತಿ ಇರತಕ್ಕಂಥದ್ದು ಶುಕ್ರನೊಂದಿಗೆ ವ್ಯಾಪಾರ ವ್ಯವಹಾರಗಳಲ್ಲಿ ಧನಲಾಭವನ್ನು ನೋಡಬಹುದಾಗಿರುತ್ತೆ. ಹಾಗಾಗಿ ವೃಶ್ಚಿಕ ರಾಶಿಯವರಿಗೆ ಒಟ್ಟಾರೆ ಇವತ್ತಿನ ದಿನ ಮಧ್ಯಮ ಸ್ಥಿತಿಯ ದಿನ, ತಕ್ಕ ಮಟ್ಟಿಗೆ ಉತ್ತಮವಾದಂಥ ಫಲಗಳೇ ಹೆಚ್ಚಾಗಿರ್ತಕ್ಕಂಥದ್ದು. ಆದರೆ ಸಪ್ತಮಾಧಿಪತಿ ಅಷ್ಟಮಕ್ಕೆ ಬಂದಿದ್ದಾನಲ್ವ, ಹಾಗಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ಲಾಭಗಳು ಕಂಡರೂ ಸಮಾಧಾನ ಅಂತಕ್ಕಂಥದ್ದು ಇರೋದಿಲ್ಲ. ಯಾವುದೋ ಒಂದೆರಡು ವಿಚಾರಗಳಲ್ಲಿ, ಅದರಲ್ಲೂ ವಿಶೇಷವಾಗಿ ವಾಹನಗಳನ್ನು ವ್ಯಾಪಾರ ಮಾಡ್ತಕ್ಕಂಥವರಿಗೆ ಇವತ್ತು ಸ್ವಲ್ಪ ಮಟ್ಟಿನ ನಷ್ಟದ ದಿನ. ವ್ಯಾಪಾರ ವ್ಯವಹಾರಗಳು ಹಿಂದೆ ಬೀಳ್ತಕ್ಕಂಥ ಸಾಧ್ಯತೆಗಳು, ಇವತ್ತು ವ್ಯಾಪಾರ ವ್ಯವಹಾರಗಳು ನಿರೀಕ್ಷಿತ ಮಟ್ಟದಲ್ಲಿ ನಡೆದೇ ಹೋಗ್ಬೋದು ವೃಶ್ಚಿಕ ರಾಶಿಯ ವಾಹನ ವ್ಯಾಪಾರಿಗಳಿಗೆ. ಹಾಗಾಗಿ ಏನು ಚಿಂತೆ ಮಾಡಬೇಡಿ, ಎವ್ರಿ ಡೇ ಇಸ್ ನಾಟ್ ಸಂಡೇ ಅಲ್ವಾ, ಹಾಗಾಗಿ ಸ್ವಲ್ಪ ವ್ಯತ್ಯಾಸಗಳಾಗ್ತಿರುತ್ತೆ. ಚಿಂತೆ ಮಾಡಬೇಡಿ, ಹಗುರ ದಿನವನ್ನು ದೂಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಡಿ. ಗುರುಗಳೇ, ಬೆಂಗಳೂರಿನಿಂದ ಯಶವಂತಪುರದಿಂದ ಚಂದ್ರಶೇಖರನ್ ಅವರು ಮೆಸೇಜ್ ಕಳಿಸಿದ್ದಾರೆ. ಅವರ ಬಗ್ಗೆ ಕೇಳಲಿಕ್ಕೆ ಅವರ ಹುಟ್ಟಿರುವಂಥ ದಿನಾಂಕ 13/4/2001, ಸಮಯ ಬೆಳಗ್ಗೆ 5:30 ಅಂತ ಹೇಳ್ತಿದ್ದಾರೆ. ಹುಟ್ಟಿರೋದು ಕೂಡ ಬೆಂಗಳೂರಿನಲ್ಲೇ ಅಂತ. ಗುರುಗಳೇ, ಕಾರ್ಯಕ್ರಮ ದಿನ ನೋಡ್ತಾ ಇದ್ದೀನಿ, ತುಂಬ ಚೆನ್ನಾಗಿ ಮೂಡ್ ಬರ್ತಾ ಇದೆ ಅಂತ ಹೇಳಿದ್ದಾರೆ. ಧನ್ಯವಾದಗಳು ಚಂದ್ರಶೇಖರ್ ಅವರೇ. ನನ್ನ ಸಂಸಾರದಲ್ಲಿ ಶಾಂತಿ ನೆಮ್ಮದಿನೇ ಇಲ್ಲ, ಮನೆಯಲ್ಲಿ ಯಾವಾಗಲೂ ಅಶಾಂತಿ, ಏನಾದರೂ ಒಳ್ಳೆ ಪರಿಹಾರ ಕೊಡಿ ಗುರುಜಿ ಅಂತ. ಬಹುಶಃ 2001 ಅಂದರೆ 24 ವಯಸ್ಸು ಅನ್ಸುತ್ತೆ. ಸೊ ಗುರುಗಳೇ, ಏನು ಹೇಳ್ತೀರಾ? 24 ವರ್ಷದ ಶ್ರೀಯುತ ಚಂದ್ರಶೇಖರ್ ಅವರು ಕಳಿಸಿರ್ತಕ್ಕಂಥ ಈ ಒಂದು ಅವರ ಡೇಟ್ ಆಫ್ ಬರ್ತ್ ಟೈಮ್ ಪ್ರಕಾರ ಅವರದ್ದು ಮೀನ ಲಗ್ನ ಮತ್ತು ವೃಶ್ಚಿಕ ರಾಶಿ ಬರ್ತದೆ. ಮೀನ ಲಗ್ನದಲ್ಲಿ ರವಿ, ಬುಧ, ಶುಕ್ರ ಇದ್ದಾರೆ. ವಿಚಿತ್ರ ಸ್ಥಿತಿ ಅಂತಂದರೆ ಶುಕ್ರ ಉಚ್ಚನಾಗ್ತಾನೆ, ಬುಧ ನೀಚನಾಗ್ತಾನೆ, ಚಂದ್ರ ಕೂಡ ನೀಚ. ಸರಿಯಾಗಿ ಸಪ್ತಮ ಭಾವದಲ್ಲಿ ಗುರು ಮತ್ತು ಶನಿ, ಚಾಂಡಾಲ ಸ್ಥಿತಿಯಲ್ಲಿರ್ತಕ್ಕಂಥ ಗುರುವಿನ ದೋಷಕ್ಕೆ ನೀಚ ಚಂದ್ರನ ದೃಷ್ಟಿ. ಹಾಗಾಗಿ ಗುರು ದೃಷ್ಟಿ ಇದೆ, ನೀಚಭಂಗ ರಾಜಯೋಗ ಅಂತ ಕೆಲವು ಬೃಹಸ್ಪತಿಗಳು ಹೇಳಿ ಯಾರು ಬರೋದಿಲ್ಲ. ನೀಚಭಂಗ ರಾಜಯೋಗ ಆಗೋದಿಲ್ಲ. ಕಾರಣ ಏನು ಅಂತಂದರೆ ಮಂಗಳ ಮತ್ತು ಶನಿಗಳ ಬಾಧೆ ಕೂಡ ಉಂಟು ಜಾತಕದಲ್ಲಿ. ಹಾಗಾಗಿ ಈ ಒಂದು ವೈರುಧ್ಯವಾಗಿರತಕ್ಕಂತಹ ಸ್ಥಿತಿ ಅಂದರೆ ಒಳಗಡೆ ಬಾಯ್ಲಿಂಗ್ ಆಗ್ತದೆ, ಹೊರಗಡೆ ಶಾಂತವಾಗಿದ್ದೀವಿ ಅನ್ನೋ ಥರ ತೋರ್ಗಾಣಿಕೆ ಜೀವನ ಆಗಿರ್ತದೆ ಇದು ಈ ವ್ಯಕ್ತಿಯ ಜೀವನದಲ್ಲಿ. ಹಾಗೆ ಕಾರಣ ಏನು ಅಂದರೆ ದೈವ ಬಲ ಅಂತಕ್ಕಂಥದ್ದು ಇರೋದಿಲ್ಲ, ಅಥವಾ ಮನೆಯಲ್ಲಿ ಹಿರಿಯರಿಗೆ ಈ ಹಿಂದೆ ಹಿರಿಯರ ಮುಂದೆ ಅವಿಧೇಯರಾಗಿ ನಡ್ಕೊಂಡಿದ್ದೀರಿ ಅಂತ ನಾನು ಹೇಳ್ತಿಲ್ಲ, ಹಾಗೆ ತಗೋಬೇಡಿ. ಸಾಧ್ಯತೆಗಳು ಯಾಕೆ ಉಂಟು ಅಂದರೆ ಮೀನ ಲಗ್ನದ ಒಂದು ಜಾತಕ ನಿಮ್ಮದು. ಹಾಗಾಗಿ ಎಲ್ಲೋ ಒಂದು ಕಾಲದಲ್ಲಿ ನಿಮ್ಮ ಜೀವನದ ಯಾವುದೋ ಒಂದು ತೀರ್ಮಾನವನ್ನು ನಿಮ್ಮ ಹಿರಿಯರ ಯೋಚನೆಗೆ, ಅಪೇಕ್ಷೆಗೆ ವೈರುಧ್ಯವಾಗಿ ನೀವು ನಡೆಸಿರ್ತಕ್ಕಂಥ ಲಕ್ಷಣ. ಕಾರಣ ತೃತೀಯ ಭಾವದಲ್ಲಿ ಶತ್ರುಕ್ಷೇತ್ರಸ್ಥನಾಗಿರ್ತಕ್ಕಂಥ ಗುರು, ಅವನ ಜೊತೆಯಲ್ಲಿ ಶನಿ, ಜೊತೆಯಲ್ಲಿ ಮೀನದಲ್ಲಿ ಇರ್ತಕ್ಕಂಥ ಉಚ್ಚ ಶುಕ್ರ, ವೃಷಭದಲ್ಲಿರ್ತಕ್ಕಂಥ ಗುರು ಪರಿವರ್ತನ ಸ್ಥಿತಿ, ಲಗ್ನಾಧಿಪತಿಯಾಗಿರತಕ್ಕಂಥ ಗುರು ಮತ್ತು ಕಳತ್ರಕಾರಕನಾಗಿರ್ತಕ್ಕಂತಹ ಶುಕ್ರ. ಹೆಚ್ಚಾಗಿ ಇದು ಸ್ತ್ರೀ ಸಂಬಂಧಿತವಾಗಿಯೇ ಬಂದಿರತಕ್ಕಂಥ ಸಮಸ್ಯೆ ಅಂತ ಕಾಣ್ತದೆ. ಚಂದ್ರ ಕೂಡ ನೀಚನಾಗಿರ್ತಕ್ಕಂಥದ್ದು ಇದಕ್ಕೆ ಮೂಲ ಕಾರಣ ಕೂಡ ಇದೆ. ಹಾಗಾಗಿ ಇದಕ್ಕೆ ಪರಿಹಾರ ಏನು ಅಂತ ಕೇಳಿದ್ರೆ, ಕೈಗೆ ಬಳೆಯನ್ನು ತೊಟ್ಟುಕೊಂಡು ಕೊಡುವಿದ್ರೆ ಬಳೆ ಕಳಚಲಿಕ್ಕೆ ಬರೋದಿಲ್ಲ. ಬಲವಾಗಿ ಕಳಚಲಿಕ್ಕೆ ಹೋದರೆ ಒಡೆದು ಹೋಗಿ ಕೈಗೆ ಚುಚ್ಚಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಸಾಂಕೇತಿಕವಾಗಿ ಮಾತಾಡ್ತಿದ್ದೀನಿ, ಅರ್ಥ ಮಾಡ್ಕೋಬೇಕಾಗ್ತದೆ. ಇದಕ್ಕೆ ಪರಿಹಾರವಾಗಿ ಏನು ಮಾಡಬೇಕು ಹಾಗಾದರೆ ಅಂತಂದರೆ, ಮಾಡುವುದಾದರೆ 11 ದಿನಗಳ ಕಾಲದ ಒಂದು ತಪಸ್ಸನ್ನು ನೀವು ಮಾಡಬೇಕಾಗತ್ತೆ. ಆ 11 ದಿನದ ತಪಸ್ಸನ್ನು ಮಾಡಲಿಕ್ಕೆ ಶಿವಪಾರ್ವತಿಯರನ್ನು ಪ್ರಧಾನವಾಗಿ ಇಟ್ಟುಕೊಂಡು ನೀವು ಆ ಒಂದು ವ್ರತವನ್ನು ಹೇಗೆ ಆಚರಣೆ ಮಾಡಬೇಕು ಅನ್ನೋದನ್ನು ನಾನು ಹೇಳ್ಕೊಡ್ತೀನಿ. ಫೋನ್ನಲ್ಲಿ ಅಥವಾ ಈ ಥರ ಕಾರ್ಯಕ್ರಮದಲ್ಲಿ ಅದರ ಬಗ್ಗೆ ವಿವರಣೆ ಕೊಡೋಕ್ಕೆ ಬರೋಲ್ಲ. ಮೂಲಮಂತ್ರಗಳ ಉಪದೇಶ ಆಗಬೇಕು. ನೇರವಾಗಿ ಸಂಪರ್ಕ ಮಾಡಿ ನಿಮಗೆ ವಿಚಾರವನ್ನು ತಿಳಿಸ್ಕೊಡ್ತೀನಿ. ಆಚರಣೆ ಮಾಡಿ. ಖಂಡಿತವಾಗಲೂ ನಿಮಗೆ ಮುಂದಿನ ದಿನಗಳಲ್ಲಿ ದಶಾಭುಕ್ತಿ ಚೇಂಜ್ ಆಗೋದಿದೆ. ಈಗ ಶುಕ್ರಭುಕ್ತಿ, ಶುಕ್ರ ಉಚ್ಚ ಸ್ಥಿತಿಯ ಪರಿವರ್ತನೆಯಲ್ಲಿರೋದರಿಂದ ಆ ಒಂದು ಶುಕ್ರ ದಶಾ ಮತ್ತು ಬುಧ ಭುಕ್ತಿ ನಡೀತಾ ಇದೆ. ಕೇತು ಭುಕ್ತಿ ನಡೆಯೋ ತನಕ ಕೂಡ ಅಂದರೆ 2026 ತುದಿಯವರೆಗೂ ಅಂದರೆ ಹೆಚ್ಚು ಕಡಿಮೆ ಇನ್ನೂ 1.5 ವರ್ಷಗಳ ಕಾಲ ನಿಮಗೆ
ಶುಕ್ರ ದಶೆಯೇ ಇರ್ತಕ್ಕಂಥದ್ದು. ಆ ನಂತರದಲ್ಲಿ ನಿಮಗೆ ಆದಿತ್ಯ ಅಥವಾ ಸೂರ್ಯನ ದಶೆ ಆರಂಭ ಆದ ನಂತರದಲ್ಲಿ ಖಂಡಿತವಾಗಲೂ ನಿಮಗೆ ಚೇತರಿಕೆ ಆಗ್ತದೆ. ಅದಾದ ನಂತರ ಚಂದ್ರನ ದಶೆ ಇತ್ಯಾದಿಗಳೆಲ್ಲ ಇರೋದರಿಂದ ಈಗ ನಿಮ್ಮ ಜೀವನದ ಅತ್ಯಂತ ಕಷ್ಟದ ಕಾಲ ಅಂದರೂ ತಪ್ಪೇನಿಲ್ಲ. ಹಾಗಾಗಿ ಸ್ವಲ್ಪ ಇನ್ನೊಂದು 1.5 ವರ್ಷಗಳ ಕಾಲ ನೀವು ಈ ಒಂದು ವ್ರತ ನಾನೇನು ಹೇಳಿದೆ 11 ದಿವಸದ ಅನುಷ್ಠಾನ ದೀಕ್ಷಾ ವ್ರತವನ್ನು ನೀವು ಆಚರಣೆ ಮಾಡಿದ ಪಕ್ಷದಲ್ಲಿ ದೋಷ ಪರಿಮಾರ್ಜನೆಯಾಗಿ ಖಂಡಿತವಾಗಿ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗ್ತದೆ. ಸಂಪರ್ಕ ಮಾಡಿ ತಿಳಿಸೋಣ. ಚಂದ್ರಶೇಖರ್ ಅವರೇ, ಬಂದಿದ್ದು ಬರಲಿ, ಭಗವಂತನ ದಯೆ ಹೊಂದಿರಲಿ ಅಂತ ಮುಂದೆ ಸಾಗಿ ಗುರುಗಳನ್ನು ನೇರವಾಗಿ ಭೇಟಿ ಮಾಡಿ ಒಳ್ಳೆಯದಾಗಲಿ ಅಂತ ಹಾರೈಸ್ತಾ, ಗುರುಗಳೇ ಇನ್ನು ನಾಳೆ ಸಿರಿಯಾಳ ಷಷ್ಠಿ ಇದೆ. ಮುಂದಿನ ರಾಶಿಗೆ ಹೋಗೋ ಮುನ್ನ ಚುಟುಕಾಗಿ ಏನಾದರೂ ತಯಾರಿ ಬಗ್ಗೆ ತಿಳಿಸ್ಬಹುದಾ? ಮೊದಲನೇದಾಗಿ ಸಿರಿಯಾಳ ಷಷ್ಠಿಯ ಆಚರಣೆ ಬಗ್ಗೆ ಯೋಚನೆ ಮಾಡೋದಾದರೆ, ಶ್ರಾವಣ ಮಾಸದ ಶುಕ್ಲ ಪಕ್ಷದ ಷಷ್ಠಿಯ ದಿನ ಹಿಂದೆ ಒಬ್ಬ ಸಿರಿಯಾಳ ಅಂತಕ್ಕಂತಹ ಒಬ್ಬ ವ್ಯಕ್ತಿ ಇದ್ದ. ಭಕ್ತ ಸಿರಿಯಾಳನ ಕಥೆ ಗೊತ್ತಿದೆ. ಆತ ಬಹಳ ಅದ್ಭುತವಾದಂತಹ ಒಂದು ಶಿವಭಕ್ತ ಆಗಿದ್ದ. ಕಟ್ಟಿಗೆ ಮಾರಿ ಬದುಕ್ತಾ ಇದ್ದವನು. ಭಗವಂತನ ಅನುಗ್ರಹದಿಂದ ಹೆಂಡತಿ ಮಕ್ಕಳು ಇತ್ಯಾದಿಗಳನ್ನೆಲ್ಲ ಇಟ್ಟುಕೊಂಡು ಅತಿಥಿ ಸತ್ಕಾರದಲ್ಲಿ ಅತ್ಯಂತ ಶ್ರೇಷ್ಠ ಜೀವನ ಮಾಡ್ತಿದ್ದವನು. ಅವನನ್ನು ಪರೀಕ್ಷೆ ಮಾಡಲಿಕ್ಕಾಗಿ ಋಷಿಗಳು ಮಾರುವೇಷದಿಂದ ಬಂದು ಅವನ ಮನೆಯಲ್ಲಿ ಬಹಳ ಮಾರ್ಮಿಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ. ಅದು ಬಹಳ 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 ಕರುಣಾಕ್ರಂದನ ಅಂತ ಹೇಳ್ತಾರಲ್ಲ, ಅಷ್ಟು ಕರುಣಾಜನಕವಾಗಿರ್ತಕ್ಕಂಥ ಒಂದು ಸನ್ನಿವೇಶ ಅಲ್ಲಿ ನಡೀತದೆ. ಅದಿಲ್ಲಿ ಹೇಳೋದಕ್ಕೆ ಕೂಡ ಸಾಧ್ಯ ಇಲ್ಲ. ಮೊದಲೇ ನೀವು ಬೇರೆ ಬೈತೀರಿ, ಗುರುಜಿ ನೀವು ಎಮೋಷ್ನಲ್ ಆಗಿಬಿಡ್ತೀರಿ ಅಂತ ಹೇಳ್ಕೊಂಡು. ಹಾಗಾಗಿ ಕಾರ್ಯಕ್ರಮದ ಮಧ್ಯದಲ್ಲಿ ಮತ್ತು ನನಗೆ ಕಣ್ಣೀರು ಬರೋದು ಬೇಡ. ಹಾಗಾಗಿ ಆ ಕಥೆಯನ್ನು ನೀವು ಓದಿ ನೋಡಿ. ಶಿವನ ಆರಾಧನೆಯನ್ನು ಮಾಡ್ತಕ್ಕಂಥ ಶಿವಭಕ್ತರಿಗೆ ಪರೀಕ್ಷೆಗಳು ಹೇಗೆ ಬರುತ್ತೆ, ಆ ಪರೀಕ್ಷೆಗಳಲ್ಲಿ ಕೂಡ ಗೆದ್ದು ಆತ ಹೇಗೆ ಭಗವಂತನ ಅನುಗ್ರಹವನ್ನು ಪಡ್ಕೊಂಡು ಮೋಕ್ಷವನ್ನು ಹೊಂದಿದ ಅಂತಕ್ಕಂಥದ್ದೇ ಸಿರಿಯಾಳನ ಕಥೆ. ಆ ಸಿರಿಯಾಳನ ಒಂದು ನೆನಪಿಗೋಸ್ಕರವಾಗಿ ಶಿವಾರಾಧನೆಯನ್ನು ಮಾಡುವುದರಿಂದ ಆ ಸಿರಿಯಾಳನಿಗೆ ಬಂದಂತಹ ರೀತಿಯ ಯಾವ ಕಷ್ಟವೂ ಬರದೆ ಸುಖ ಜೀವನವನ್ನು ಕೊಡುವುದರ ಜೊತೆಯಲ್ಲಿ ಶಿವ ಸಾಯುಜ್ಯ ಮೋಕ್ಷ ಅಂತಕ್ಕಂಥದ್ದು ದೊರಕ್ತದೆ. ಹಾಗಾಗಿ ನಾಳೆಯ ದಿನ ಒಂದು ಶಿವಲಿಂಗವನ್ನು ಮಾಡಿ ಸಿರಿಯಾಳ ಷಷ್ಠಿಯ ರೂಪವಾಗಿ ಸಿರಿಯಾಳನನ್ನು ಮನಸ್ಸಿನಲ್ಲಿ ಧ್ಯಾನ ಮಾಡಿ ಆ ಶಿವಪೂಜೆಯನ್ನು ಮಾಡುವುದರಿಂದ ನಾಳೆ ದಿವಸ ಶಿವನ ಅನುಗ್ರಹವಾಗ್ತದೆ ಅಂತಕ್ಕಂಥ. ಬಹಳ ಸಂತೋಷ ಗುರುಗಳೇ. ಉಳಿದ ರಾಶಿಗಳನ್ನು ತಿಳಿಸ್ಕೊಡ್ತೀರಾ? ಹಾಗೆ ಮುಂದಿಂದು ಧನುರಾಶಿ. ಧನುರಾಶಿಗೆ ಇವತ್ತಿನ ದಿನ ಉತ್ತಮವಾಗಿರ್ತಕ್ಕಂಥ ದಿನ, ಚೆನ್ನಾಗಿರ್ತಕ್ಕಂಥ ದಿನ. ಒಳ್ಳೆಯ ರೀತಿಯಲ್ಲಿ ಇವತ್ತು ಸಂಪಾದನೆಯಲ್ಲಿರಬಹುದು, ಆರೋಗ್ಯದಲ್ಲಿರಬಹುದು, ಆಹಾರದಲ್ಲಿರಬಹುದು, ಪ್ರತಿಯೊಂದು ಕೂಡ ಚೆನ್ನಾಗಿರ್ತಕ್ಕಂಥ ಒಂದು ದಿನ. ಕೌಟುಂಬಿಕವಾದ ವಾತಾವರಣ ಕೂಡ ತಕ್ಕ ಮಟ್ಟಿಗೆ ಸಮಾಧಾನಕರವಾಗಿ ಇರುತ್ತೆ. ಸ್ವಲ್ಪ ಬುದ್ಧಿವಂತಿಕೆಯಿಂದ ವ್ಯವಹರಿಸಿದಷ್ಟು ಹೆಚ್ಚು ಖುಷಿಯನ್ನು ಕೂಡ ಇವತ್ತು ನೋಡಲಿಕ್ಕೆ ಅವಕಾಶ ಧನುರಾಶಿಯವರಿಗೆ ಪೂರ್ಣವಾಗಿದೆ. ನಿಮ್ಮ ರಾಶಿಗೆ ಸಂಬಂಧಪಟ್ಟು ಯೋಚನೆ ಮಾಡಿದರೆ ನಿಮ್ಮ ಕರ್ಮಸ್ಥಾನ ತುಂಬ ಚೆನ್ನಾಗಿದೆ. ಹಾಗಾಗಿ ಆ ಕರ್ಮಸ್ಥಾನದಲ್ಲಿ ವಿಶೇಷವಾಗಿ ವ್ಯಾಪಾರ ವ್ಯವಹಾರಗಳಲ್ಲಿ ತರಕಾರಿ, ಹಾಲು, ಹೈನುಗಾರಿಕೆ, ಎಣ್ಣೆ, ಆಯಿಲ್ ಉತ್ಪನ್ನಗಳು ಇತ್ಯಾದಿಗಳನ್ನು ಏನು ವ್ಯಾಪಾರ ವ್ಯವಹಾರಗಳು ಅಥವಾ ಬಟ್ಟೆ, ಹತ್ತಿ ಬಟ್ಟೆ, ಖಾದಿ ಇತ್ಯಾದಿ ವ್ಯಾಪಾರ ವ್ಯವಹಾರಗಳನ್ನು ಏನು ಮಾಡೋರಿದ್ದೀರಿ ಅವರಿಗೆ ಕೂಡ ಇವತ್ತು ಸೂರ್ಯಾಸ್ತದ ನಂತರದಲ್ಲಿ ವಿಶೇಷವಾಗಿರ್ತಕ್ಕಂಥ ಲಾಭವನ್ನು ನೋಡಲಿಕ್ಕೆ ಪೂರ್ಣವಾದಂಥ ಅವಕಾಶ ಇದೆ. ಒಟ್ಟಾರೆ ಧನುರಾಶಿಯವರಿಗೆ ಇವತ್ತಿನ ದಿನ ಚೆನ್ನಾಗಿದೆ, ಶುಭವಾಗಲಿ. ಮುಂದಿನದು ಮಕರ ರಾಶಿ. ಮಕರ ರಾಶಿಯವರಿಗೆ ಕೂಡ ಇವತ್ತು ದಿನ ಚೆನ್ನಾಗಿದೆ. ರಾಶಿಗೆ ಸಪ್ತಮದಲ್ಲಿರ್ತಕ್ಕಂಥ ನೈಪುಣ್ಯ ಯೋಗ, ವ್ಯಾಪಾರ ವ್ಯವಹಾರಗಳಲ್ಲಿ ಅಭಿವೃದ್ಧಿಯನ್ನು ನಿರೀಕ್ಷೆ ಮಾಡಬಹುದು. ಕರ್ಮಸ್ಥಾನಾಧಿಪತಿ ಇರತಕ್ಕಂತಹ ಸ್ಥಿತಿಯೂ ಕೂಡ ಶುಭವಾಗಿದೆ, ಶುದ್ಧವಾಗಿರ್ತಕ್ಕಂಥ ಸ್ಥಿತಿ ಕೂಡ ಹೌದು. ಹಾಗಾಗಿ ಜಾಬ್ ಮಾಡ್ತಕ್ಕಂಥವರಿಗೆ ಕೂಡ ಇವತ್ತಿನ ದಿನ ಚೆನ್ನಾಗಿದೆ. ಹಾಗಾಗಿ ಇವತ್ತು ಮಕರ ರಾಶಿಯವರು ಹೆಚ್ಚು ಚಿಂತೆ ಮಾಡಬೇಕಾದಂಥ ಅನಿವಾರ್ಯತೆ ಇಲ್ಲ, ಆದರೆ ಚಿಂತನೆಯನ್ನು ಮಾಡ್ತಕ್ಕಂಥದ್ದು ಸೂಕ್ತ. ಶ್ರೀರಾಮಚಂದ್ರನ ಸಂಬಂಧಿತವಾಗಿರತಕ್ಕಂತಹ ಚಿಂತನೆಗಳನ್ನು, ರಾಮಾಯಣಕ್ಕೆ ಸಂಬಂಧಪಟ್ಟಿರತಕ್ಕಂತಹ ಚಿಂತನೆಗಳನ್ನು ಮಾಡಿ, ರಾಮಾಯಣಕ್ಕೆ ಸಂಬಂಧಪಟ್ಟಂತೆ ನಮ್ಮಲ್ಲಿ ರಾಮಾಯಣ ದರ್ಶನ ಕಾರ್ಯಕ್ರಮ ಬರ್ತಾ ಇದೆ, ನೀವು ನೋಡ್ತಾ ಇದ್ದೀರಲ್ಲ. ಅದರಲ್ಲಿ ಇವತ್ತಿನ ಜೀವನಕ್ಕೆ ಅದು ಎಷ್ಟರ ಮಟ್ಟಿಗೆ ಅನ್ವಯವಾಗ್ತದೆ ಅನ್ನುವಂಥ ವಿಚಾರಗಳನ್ನು ಕೂಡ ನಾನು ಆಯಾಯ ಸಮಯಕ್ಕೆ ಆ ಘಟನೆ, ರಾಮಾಯಣದಲ್ಲಿ ಬರ್ತಕ್ಕಂಥ ಘಟನೆಗಳಿಗೆ ಅನುಗುಣವಾಗಿ ಇವತ್ತಿಗೆ ಎಷ್ಟು ಅನ್ವಯ, ಯಾವ ರೀತಿಯಲ್ಲಿ ಅದನ್ನು ಅನುಸರಣೆ ಮಾಡಬೇಕು ಅನ್ನೋದನ್ನು ಕೂಡ ತಿಳಿಸ್ಕೊಡ್ತಾ ಇರ್ತೀನಿ. ಸರಿಯಾಗಿ ಗಮನ ಇಟ್ಟು ನೋಡಿ. ಹಾಗೆಯೇ ರಾಮಚಂದ್ರನ ಆರಾಧನೆಯನ್ನು ಮಾಡಿಕೊಳ್ಳಿ, ಶುಭವಾಗಲಿ. ಮುಂದೆಂದು ಕುಂಭರಾಶಿ. ಎಲ್ಲ ರಾಶಿಗಳದ್ದನ್ನು ನೋಡ್ತಾ ಬಂದಾಗ ನಮಗೆ ಯಾವ ರೀತಿಯಾಗಿ ಒಂದು ಕನ್ಯಾ ರಾಶಿಯವರ ಸ್ಥಿತಿ ಕಾಣಿಸ್ತಲ್ಲ,
ಅದಕ್ಕಿಂತಲೂ ಹೆಚ್ಚು ತೀವ್ರ ಸ್ಥಿತಿಯಲ್ಲಿರ್ತಕ್ಕಂತಹದ್ದು ಇವತ್ತಿನ ಕುಂಭರಾಶಿಯವರ ಫಲ. ಕಾರಣ ಷಷ್ಠಾಧಿಪತಿ ಅಷ್ಟಮಕ್ಕೆ ಬಂದು ಧನವನ್ನು ನೋಡ್ತಾನೆ. ರಾಶಿಯಲ್ಲಿ ರಾಹು, ಅರ್ಥಾತ್ ಸ್ವಲ್ಪ ಮೋಸವಾಗ್ತಕ್ಕಂಥ ದಿನ. ಇವತ್ತು ಸುಳ್ಳು ಹೇಳಿ ವಂಚಿಸಿ ಯಾವುದೋ ಒಂದು ನಾಟಕವನ್ನು ಮಾಡಿ ಸ್ವಲ್ಪ ಎಮೋಷ್ನಲ್ ಆಗಿ ನಿಮ್ಮನ್ನು ಟ್ಯಾಕಲ್ ಮಾಡಿಕೊಂಡು ನಿಮ್ಮಿಂದ ಸ್ವಲ್ಪ ಮಟ್ಟಿನ ದುಡ್ಡನ್ನು ನಿಮ್ಮಿಂದ ಅಪಹರಿಸ್ತಕ್ಕಂಥ ಅಥವಾ ಇವತ್ತಿನ ಭಾಷೆಯಲ್ಲಿ ಹೇಳೋದಾದರೆ ಲಪಟಾಯಿಸ್ತಕ್ಕಂಥ ಜನರು ಭೇಟಿಯಾಗಬಹುದು. ಹಾಗಂಥೇಳಿ ಅವರು ಪೂರ್ಣ ಸುಳ್ಳು ಹೇಳ್ತಾರೋ ಅದನ್ನು ಊಹೆ ಮಾಡೋದು ಸ್ವಲ್ಪ ಕಷ್ಟ. ಹಾಗಾಗಿ ಎಚ್ಚರಿಕೆಯಿಂದ ಇರಿ. ದುಡ್ಡು ಕಾಸಿನ ವಿಚಾರಗಳಲ್ಲಿ ಸಹಜವಾಗಿ ನೀವು ಸ್ವಲ್ಪ ಬುದ್ಧಿವಂತರೇನೆ, ಅಷ್ಟು ಸುಲಭಕ್ಕೆ ಯಾಮಾರ್ತಕ್ಕಂಥ ವ್ಯಕ್ತಿಗಳಾಗಿರೋದಿಲ್ಲ ನೀವು. ಆದರೂ ಕೂಡ ಸ್ವಲ್ಪ ಮಟ್ಟಿಗೆ ನಿಮ್ಮನ್ನು ಯಾಮಾರಿಸ್ತಕ್ಕಂಥ ಸಾಧ್ಯತೆ ಇರುತ್ತೆ. ಯಾವುದೇ ಒಂದು ವಿಚಾರಕ್ಕೆ ನಿಮ್ಮಲ್ಲಿ ಅವರು ಹಣಕಾಸಿನ ವಿಚಾರವನ್ನು ಕೇಳಲಿಕ್ಕೆ ಬಂದರೂ ಕೂಡ ಅಂಥ ಸಂದರ್ಭದಲ್ಲಿ ಕೊಡುವಾಗ ಕೂಲಂಕಷವಾಗಿ ವಿಚಾರ ಮಾಡಿ ಮತ್ತು ಸತ್ಯಾಸತ್ಯತೆಗಳ ಬಗ್ಗೆ ಗಮನ ಕೊಟ್ಟು ಆ ನಂತರದಲ್ಲಿ ವ್ಯವಹಾರವನ್ನು ನಡೆಸ್ತಕ್ಕಂಥದ್ದು ಸೂಕ್ತ. ಇದಕ್ಕೆ ಸಂಬಂಧಪಟ್ಟು ಬುದ್ಧಿಶಕ್ತಿ ಮತ್ತು ವಿವೇಕ ಹೆಚ್ಚು ಕೆಲಸ ಮಾಡಬೇಕಾಗಿರುತ್ತಲ್ವ. ಅಂತಹ ಬುದ್ಧಿಶಕ್ತಿ ಮತ್ತು ವಿವೇಕಕ್ಕೋಸ್ಕರವಾಗಿ ಆಂಜನೇಯನನ್ನು ಧ್ಯಾನ ಮಾಡಿಕೊಳ್ಳಿ. ಶುಭವಾಗಲಿ. ಕೊನೆಯದಾಗಿ ಮೀನರಾಶಿ. ಮೀನರಾಶಿಯವರಿಗೆ ಕೂಡ ಇವತ್ತಿನ ದಿನ ತಕ್ಕಮಟ್ಟಿಗೆ ಉತ್ತಮವಾಗಿರತಕ್ಕಂಥ ದಿನ. ಪಂಚಮಾಧಿಪತಿ ಸಪ್ತಮದಲ್ಲಿ ಬಂದಿದ್ದಾನೆ. ದ್ವಿತೀಯಾಧಿಪತಿ ಮತ್ತು ಭಾಗ್ಯಾಧಿಪತಿಯಾಗಿರತಕ್ಕಂಥ ಮಂಗಳ ಕೂಡ ಸಪ್ತಮಕ್ಕೆ ಬಂದಿದ್ದಾನೆ. ವ್ಯಾಪಾರ ವ್ಯವಹಾರಗಳಲ್ಲಿರಬಹುದು, ಬಿಸ್ನೆಸ್ಸಲ್ಲಿರ್ಬೋದು, ಮನೆಯ ವಾತಾವರಣದಲ್ಲಿರ್ಬೋದು, ಧನಕನಕಗಳು ಅಥವಾ ವಸ್ತುವಾಹನಗಳ ವಿಚಾರದಲ್ಲಿರ್ಬೋದು, ಎಲ್ಲದರಲ್ಲೂ ಶುಭವಾದಂಥ ಫಲವನ್ನು ಇವತ್ತು ನಿರೀಕ್ಷೆ ಮಾಡಲಿಕ್ಕೆ ಪೂರ್ಣವಾದಂಥ ಅವಕಾಶ ಇದೆ. ಅದರಲ್ಲೂ ಯಾರು ಆ ತಾಯಿ ಜಗದಂಬೆಯನ್ನು, ಆ ಒಂದು ದುರ್ಗಾ ಪರಮೇಶ್ವರಿಯನ್ನು ಯಾರು ಧ್ಯಾನ ಆರಾಧನೆಗಳನ್ನು ಮಾಡ್ತೀರಿ, ಅದರಲ್ಲೂ ವಿಶೇಷವಾಗಿ ಶ್ರೀಚಕ್ರ ಸಂಚಾರಿಣಿಯಾಗಿರತಕ್ಕಂತಹ ಷೋಡಶಾಕ್ಷರಿ ದೇವಿ ಅಂಬಿಕಾ, ಅನೇಕ ಹೆಸರುಗಳುಂಟು. ಆ ಒಂದು ರಾಜರಾಜೇಶ್ವರಿ ಸ್ವರೂಪವನ್ನು ಯಾರು ಆರಾಧನೆ ಮಾಡ್ತಿರ್ತೀರಿ ಮೀನರಾಶಿಯವರು ವಿಶೇಷವಾಗಿ, ಅಂಥವರಿಗೆ ಇವತ್ತು ಏನೋ ಒಂದು ವಿಶಿಷ್ಟವಾಗಿರ್ತಕ್ಕಂಥ ದೈವಿಕವಾಗಿರ್ತಕ್ಕಂಥ ಅನುಭವವಾಗ್ತಕ್ಕಂಥ ಅವಕಾಶ ಉಂಟು, ಸಾಧ್ಯತೆ ಉಂಟು. ಹಾಗಾಗಿ ಆ ಒಂದು ಅನುಭವ ಬೇಕು ಅಂತಂದರೆ ನೀವಿವತ್ತು ಬಹಳ ಪ್ರಾಮಾಣಿಕವಾಗಿ ಶ್ರದ್ಧಾಭಕ್ತಿಯಿಂದ ತಾಯಿಯನ್ನು ಆರಾಧನೆ ಮಾಡಿ. ಶುಭವಾಗಲಿ ಅಂತ ಹಾರೈಸ್ತೀನಿ. ಗುರುಗಳೇ, ನಾಗರ ಪಂಚಮಿ ಅಂದು ಏನೆಲ್ಲ ಮಾಡಬೇಕು ಅಂತ ಬಹಳ ಸೊಗಸಾಗಿ ತಿಳಿಸ್ಕೊಟ್ರಿ. ಧನ್ಯವಾದಗಳು ಗುರುಗಳೇ. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಲಾನಿ ಭವಂತು. ಭಗವಂತ ಎಲ್ಲರಿಗೂ ಕೂಡ ಅವರವರ ಇಷ್ಟಾರ್ಥಗಳನ್ನು ಈಡೇರಿಸಿ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ, ಆಯಸ್ಸನ್ನು ಕೊಟ್ಟು ಸಮಾಧಾನದ ಬದುಕನ್ನು ಕೊಡಲಿ ಅಂತ ಹಾರೈಸ್ತೀನಿ. ಜೊತೆಯಲ್ಲಿ ಈ ವರ್ಷದ ಈ ಒಂದು ನಾಗರ ಪಂಚಮಿಯನ್ನು ಆಚರಣೆ ಮಾಡ್ತಕ್ಕಂಥ ಸಂದರ್ಭ, ಆಚರಣೆ ಮಾಡುವಂಥ ಎಲ್ಲ ಕ್ರಮಗಳನ್ನು ನಾನು ನಿಮಗೆ ನೆನ್ನೆನೇ ತಿಳಿಸಿದ್ದೀನಿ. ಬೇಕಾದಂಥ ಸಾಮಗ್ರಿಗಳನ್ನೆಲ್ಲ ತಂದಿಟ್ಕೊಂಡು ಆಚರಣೆ ಇದುವರೆಗೆ ಮಾಡಿ ಆದವ್ರದ್ದು ಸರಿ ಆಯಿತು. ಮುಂದೆ ಮಾಡ್ತಕ್ಕಂಥವರು ಶ್ರದ್ಧಾಭಕ್ತಿಯಿಂದ ಅವನನ್ನು ಆರಾಧನೆ ಮಾಡಿ. ನಾಗರು ನಮ್ಮ ಹೇಗೆ ಕುಂಡಲಿನಿಯ ದೇವತೆ ಅನ್ನುವಂಥ ವಿಚಾರವನ್ನು ಕೂಡ ತಿಳಿಸಿದ್ದೀನಲ್ಲ. ಹಾಗಾಗಿ ನಮ್ಮ ಒಳಗಡೆ ಇರತಕ್ಕಂಥ ಆ ಒಂದು ದೈವಿಕವಾದ ಶಕ್ತಿ ಅನ್ನುವಂಥದ್ದು ಜಾಗೃತವಾಗಲಿ. ಎಲ್ಲರಿಗೂ ಸಹ ಅವನ ಕೃಪೆಯಿಂದ ಸುಖ, ಶಾಂತಿ, ನೆಮ್ಮದಿ, ಆರೋಗ್ಯ ಪ್ರಾಪ್ತಿಯಾಗಲಿ. ಚಿಂತನೆಗಳು ಪಾಸಿಟಿವ್ ಆಗಿ ಬರ್ತಕ್ಕಂಥದ್ದು, ಅಂದರೆ ಯಾವೊಂದು ಥಾಟ್ಸ್ ಇದೆ ಅವೆಲ್ಲವೂ ಕೂಡ ಪಾಸಿಟಿವ್ ಥಾಟ್ಸ್ ಆಗುವಂಥ ರೀತಿಯಲ್ಲಿ ಜೀವನವನ್ನು ಮಾರ್ಪಾಡು ಮಾಡಿಕೊಳ್ಳಿ ಅಂಥೇಳಿ ಹಾರೈಸ್ತೀನಿ. ಶುಭವಾಗಲಿ. ನಮಸ್ಕಾರ. ವೀಕ್ಷಕರೇ, ಹೊರಡೋ ಸಮಯ ಆಗ್ತದೆ. ಮತ್ತೆ ಸಿಗೋಣ ಮುಂದಿನ ನಮ್ಮ ಧರ್ಮಜ್ಯೋತಿ ಕಾರ್ಯಕ್ರಮದಲ್ಲಿ. ಮತ್ತೊಮ್ಮೆ ತಮ್ಮೆಲ್ಲರಿಗೂ ಕೂಡ ನಾಗರ ಪಂಚಮಿಯ ಹಾರ್ದಿಕ ಶುಭಾಶಯಗಳು. ನಾಗಪ್ಪನ ಕೃಪೆ ನಮ್ಮೆಲ್ಲರ ಮೇಲಿರಲಿ ಅಂತ ಹೇಳ್ತಾ ಹೋಗ್ಬರೋದಾ? ನಮಸ್ಕಾರ.